ಮಿಪಿಲ್ ಗೋಪಾಲಕೃಷ್ಣ ಅಂತ SP ಮೈಸೂರಿನವರು. ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರೋರು. ಜನಗಳ ಮುಂದೆ ಬಂದು ಮಧ್ಯೆ ನಿಂತ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕೋರು ಇವರು ಅವರಿಬ್ಬರು. ಕೀಳ್ಮಟ್ಟದ ಅಧಿಕಾರಿಗಳಿಗೆಲ್ಲ ಇದಾಗ್ಬಿಡ್ತು. DC ಹೆಗಲ ಮೇಲೆ ಕೈ ಹಾಕಿ ನಿಂತ್ಕೋತಾರೆ, SP ನಿಂತ್ಕೋತಾರೆ ಅಂತ. ಆಗ ಅಂತಂಥ ಗೌರವ ಕೊಡೋಕೆ ಹೋದರು. ಈ ಫಾರೆಸ್ಟ್ ಬಿಲಾಂಗ್ಸ್ ಟು ಸ್ಟೇಟ್ ಅಂತ ಹೇಳಿದಾಗ ಯಾವ ದೇಶದಲ್ಲಿ ಯಾವ ಪ್ರಶ್ನೆ ಕೇಳಿಲ್ಲ ಎಕ್ಸೆಪ್ಟ್ ಆದಿವಾಸಿಗಳು, ಬಿರ್ಸಾ ಮುಂಡಾ. ಸೊ ಯಾಕಂದರೆ ಯಾರಿಗೂ ಗೊತ್ತೇ ಆಗಿಲ್ಲ, ಅದು ಗೊತ್ತೇ ಇಲ್ಲ ಆ್ಯಕ್ಚುಲಿ ಇದು ಹಿಂಗೆ ಅಂತ ಹೇಳಿ. ಅವ್ರ ರಿಲೇಟಿವ್ ಮನೆಗೆ ಹೋಗಿದ್ವಿ. ಅದು ಎಷ್ಟು ಕಾಡು ಒಳಗಡೆ ಅಂದರೆ ಕಾಡಿನ ಮಧ್ಯದಲ್ಲಿ ಅವರ ಜಮೀನು ಮತ್ತು ಅವ್ರ ಮನೆ ಇದೆ. ಕಾಡನ್ನು ಕಂಡ್ರೂ ಅದು ರೆವಿನ್ಯೂ ಲ್ಯಾಂಡ್, ಅದು ಅಡ್ವಾಂಟೇಜ್. ಅದು ಇವ್ರದ್ದು ಅಫಿಷಿಯಲ್ ಆಗಿ ಡಿಕ್ಲೇರ್ಡ್ ಫಾರೆಸ್ಟ್, ಅದು ರಿಸರ್ವ್ ಫಾರೆಸ್ಟ್. ತಾಜ್ ಹೋಟ್ಲು ಕಾಡಿನ ಮಧ್ಯೆ ಕಟ್ತಾವ್ರ. ನಮ್ಮ ಮಕ್ಳಿಗೆ ಒಂದು ಅಂಗನವಾಡಿ ಕಟ್ಟೋಕೆ ಬಿಡ್ತಿದ್ದಿಲ್ಲ. ಆಗ ಇದೇನು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಎರಡೂ ಸರ್ಕಾರನೂ ಇನ್ವಾಲ್ವ್ ಸಪೋರ್ಟ್ ಆಗಿದ್ರು ಅವ್ರಿಗೆ, ತಾಜ್ನವ್ರಿಗೆ. ಇವ್ರು ದೊಡ್ಡ ವಿದ್ಯೆ ಅಂದರೆ ಬಿಲ್ ವಿದ್ಯೆ. ಬಿಲ್ ಚೆನ್ನಾಗಿ ಗೊತ್ತು. ಇನ್ನು ಎಲ್ಲಿ ಕೂತ್ರಿಂದ ಗೊತ್ತಾಗಲ್ಲ, ಕರೆಕ್ಟ್ ಗುರಿ ಇಟ್ಟು ಹೊಡೆದ್ರೆ ಅವ್ನು ತಲೆಗೆ ಬಿಡ್ದಿರ್ತದೆ. ನಮ್ಮ ಜೊತೆಗೆ ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ಸೋಮಣ್ಣ ಅವರಿದ್ದಾರೆ. ಆದಿವಾಸಿ ಜನಾಂಗದ ಹೋರಾಟಗಾರರು, ಜೇನುಕುರುಬ, ವಿಶೇಷವಾಗಿ ಜೇನುಕುರುಬ ಸಂಘಟನೆಯ ಸಮುದಾಯದವರು. ಅವ್ರಿಗೆ 2024ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿರುವಂಥದ್ದು ಮತ್ತು ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೀನಿ. ಸರ್, ಈಗ ನಾನು ಮೂಲಭೂತವಾದ ಪ್ರಶ್ನೆಯನ್ನು ಕೇಳಬೇಕು ಅಂದ್ಕೊಂಡೆ. ಸರ್, ನಿಮ್ಮ ಲೈಫು, ಅದ್ರ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಹೇಳಿ ಸರ್. ಅಂದರೆ ಹೆಂಗೆ ಶುರು ಆಯಿತು ಈ ಹೋರಾಟದ ಬದುಕಿಗೆ, ಹೆಂಗೆ ಬಂದ್ರಿ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಜೀವನ, ನಿಮ್ಮ ಎಜುಕೇಷನ್, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಫಸ್ಟು ಮೂಲತಃ ನಮ್ಮ ತಂದೆಯವರ ತಂದ ಹುಣಸೂರು ತಾಲೂಕಿನಲ್ಲಿ ಒಂದು ಕಾಡದ, ಕಚ್ಚೇನಹಳ್ಳಿ ಊರು. ಅಲ್ಲಿ ಆ ಕಾಡಿನಲ್ಲಿ ಇದ್ದು ಅಣ್ಣ ತಮ್ಮದರ ನಡುವೆ ಏನೋ ಸ್ವಲ್ಪ ಮಕ್ಮನ್ಸು ಆಯ್ತು, ಏನಂತ ಗೊತ್ತಾಗಿಲ್ಲ. ಅವರು ಕೋಟೆ ತಾಲೂಕು ಬಂದುಬಿಡ್ತಾರೆ. ನಮ್ಮ ತಂದೆಯವರ ತಂದೆ ಬಂದಲ್ಲಿ ಒಂದು ಹೊಸಳ್ಳಿ ಅಂತ ಒಂದು ಊರದ. ಆ ಊರಿನಲ್ಲಿ ಹಳ್ಳಿಯವರ ದನಗಳು, ಹಸುಗಳ ಕಾಡ್ಗೆ ತಗೊಂಡೋಗಿ ಮೇಯ್ಸ್ಕೊಬರೋದು. ಅದು ಒಂದು ರಾಸು ಒಂದು ವರ್ಷಕ್ಕೆ ಇಷ್ಟು ಅಂತ ಹಣ ಕೊಡ್ತಾರೆ. ಹಣ ಇಸ್ಕೊಂಡು ದನ ಮೇಯಿಸ್ಕೊಂಡು ಕಾಲ ಕಳೀತಾ ಇದ್ದಂಗೆ ಶಾನ್ ಬಗ್ರು ಪಟೇಲರ ಕಾಲ ಬಂತಾಗ, ಶಾನ್ ಬಗ್ರು ಮತ್ತು ಪಟೇಲರ ಕಾಲ, ಅದು ರಾಜರ ಆಳ್ವಿಕೆಯಲ್ಲಿ. ಆಗ ಏನು ಈ ಕುರ್ಬಾ ಪಾಪ ದನನೇ ಮೇಯಿಸ್ಕೊ ಕಾಲ ಕಳೀತಾನೆ ಅಂದ್ಬಿಟ್ಟು ಶಾನ್ ಬಗ್ರು ಪಟೇಲರು ಕೂತ್ಕೊಂಡು ಮಾತಾಡ್ಕೊಂಡು ಒಂದು 6 ಎಕರೆ ಜಮೀನು ಮಂಜೂರು ಮಾಡಿಕೊಡ್ತಾರೆ ಆ ಕಾಲದಲ್ಲಿ. ಆಗ ಅದು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ದಂಗೆ ನಮ್ಮ ತಂದೆ ಒಂದು 7 ವರ್ಷದ ಮಗು ಅಂತ, ಅವ್ರಿಗೆ ಒಂದು ಕಟಮಳ್ಳಿ ಮತ್ತು ಆಲ್ತವಂಡಿ ಅಂತ 2 ಊರವ ಸರ್. ಅಲ್ಲಿ ಬಲಿ ಮಾರಮ್ಮ ಅಂತ ಒಂದು ದೇವರಿತ್ತು. ಆಗ ನಮ್ಮ ತಂದೆಯವ್ರ ಮೇಲೆ ಅದು ಪ್ರವೇಶ ಮಾಡಿ ಅಲ್ಲಿ ವರ್ಷಕ್ಕೊಂದ್ಸರಿ ಬಲಿ ಬೀಳೋದು. ಆ ದೇವಸ್ಥಾನ ಪೂಜೆ ಗೀಜೆ ಮಾಡ್ಕೊಂಡಿದ್ರು. ಆ ಊರಿನಲ್ಲಿ ಬಲಿ ಕೊಡುಗೆ ಜಮೀನು ಅಂತ ಕೊಡ್ತಾರೆ. ಅದು ನಮ್ಮ ತಾಯಿ ಮಕ್ಕಳೆಲ್ಲ ವಯಸ್ಸಿಗೆ ಬಂದಮೇಲೆ ಅವ್ರವ್ರ ಹೆಂಡ್ತಿ ಮನೆ ಸೇರ್ಕೊಬಿಡ್ತಾರೆ. ಊರಿನವ್ರು ನೀವೇ ತಗೊಂಡು ಮಾಡೋರಿಲ್ಲ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಆಗ ಒಟ್ಟು 9 ಜನ. ಆಗ ಕಾರ್ಲ ಪ್ಲೇಗು ಅಂತ ಬರ್ತಿತ್ತು, ಅದರಲ್ಲಿ ತೀರೋಗ್ಬಿಟ್ಟು ಒಟ್ಟು 4 ಜನ ನಾವು ಉಳ್ಕೊತೀವಿ, ಕೊನೆಯವನೇ ನಾನು. ಆಗ ನನಗೊಂದು 5 ವರ್ಷ ಆದಮೇಲೆ ಸ್ಕೂಲಿಗೆ ಸೇರಿಸ್ತಾರೆ ನಮ್ಮಮ್ಮ. ಸೇರಿಸಿದಾಗ ಹಿಡಿದು ತಿಂಗಳಾನುಗಟ್ಟಲೆ ಮಳೆ ಹಿಡಿಯೋದು, ಮಳೆ ಬರೋದು. ಎಲ್ಲೂ ಕೂಲಿ ಮಾಡೋಕೆ ಶಕ್ತಿ ಇಲ್ಲ ನಮ್ಮ ಅಮ್ಮನಿಗೆ, ವಯಸ್ಸಾಗೋಗಿತ್ತು. ಆಗ ಒಂದಿನ ಏನು ಕೆಲಸ ಇಲ್ದಿದ್ದಾಗ ಮನೆಗಳಿಗೆ ಹೋಗಿ ರಾಗಿ ಮಾಡೋದು, ಅಕ್ಕಿ ಮಾಡೋದು, ರಾಗಿ ಹಸಿಟ್ಟ ಕಲ್ಲಿನಲ್ಲಿ ಬೀಸೋದು. ಅವ್ರಿಗೆ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಬಂದ್ರೆ ಅವ್ರು ಏನು ಕೊಡ್ತಾರೆ ತಗೊಬಂದು ನಮಗೆಲ್ಲ ಗಂಜಿ ಮಾಡಿ ತಾಯಿ ತಂದೆ ತೀರ್ಕೊಬಿಟ್ಟಿರ್ತಾರೆ. ಆಗ ಒಂದಿನ ಇನ್ನೆಲ್ಲೂ ಕೆಲಸ ಇಲ್ಲ, ಜಮೀನ್ದಾರ ಹೊಲಕ್ಕೆ ಹೋಗ್ಬಿಟ್ಟು ಹುಲ್ಲು ಕಿತ್ತು ಸಿಟಿಗೆ ತಂದು ಹಸು ಸಾಕಿರೋರ್ಗೆ ಮಾರೋದು. ಒಂದಿನ ಜಾಸ್ತಿ ಕಾಸು ಸಿಕ್ಕುತ್ತಂತ ದೊಡ್ಡ ಹುಲ್ಲರ ಕಟ್ಬಿಟ್ಟದ. ಹೆಂಗೆ ಕೂತ್ಕೊಂಡು ಹೆಗಲ ಮೇಲೆ ಉಳಿಸ್ಕೊಂಡು ತಲೆ ಮೇಲೆ ಎತ್ಕೊಂಡು ಭತ್ತ ಇರಾಗಲೇ ಮಳೆ ಊದ್ಬಿಟ್ಟಿತ್ತು, ಕಾಲು ಜಾರಿ ಎದೆ ಮೇಲೆ ಹಾಕೊಂಡು ನಮ್ಮಮ್ಮ ಜ್ಞಾನ ತಪ್ಪಿದ್ದದ. ಆ ಕಡೆಯಿಂದ ಕಾಡಿನಿಂದ ದನ ಬತ್ತಾವ, ಹುಲ್ನಾಸಿಗೆ ಬಂದು ನಮ್ಮ ಅಮ್ಮನ ತುಳ್ಕೊಂಡು ತಿಂತಾವ. ಏನು ದನಗಳೆಲ್ಲ ಸೇರ್ಕೊಂಡು ತುಳಿತಾವ. ಆಗ ಸ್ಕೂಲ್ ಬಿಟ್ಟು ನಾನು ಆ ಕಡೆಯಿಂದ ಓಡ್ ಬರ್ತೇವ್ನಿ, ಯಾರ ಬಿದ್ದೋಗಾರ ಅನ್ಕೊ ಬಂದು ನೋಡಿದ್ರೆ ನಮ್ಮಮ್ಮ. ಆಮ್ಯಾಕ ದನ ಎಲ್ಲ ಓಡಿಸ್ಬಿಟ್ಟು ಹುಲ್ಲನ್ನೆಲ್ಲ ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಅವತ್ತೇ ತೀರ್ಮಾನ ಮಾಡಿದ್ವಿ ನಾನು ಓದಲ್ಲ ಅಂತ. 4ನೇ ತರಗತಿ ಓದ್ತಿದ್ದೆ. ಈ ಸ್ಕೂಲ್ ಬಿಟ್ಬಿಟ್ಟು
ಆಗ ನಮ್ಮ ಅಮ್ಮನ ಸಾಕಬೇಕು ಅಂದ್ಬಿಟ್ಟು ಹೋಗಿ ಜೀತ ಸೇರ್ಕೊಂಡು ಗೌಡ್ರು ಜಮೀನ್ದಾರ ಮಲ್ಲಿ. ಆಗ ಅವ್ರನ್ನ ಇಷ್ಟು ಚಿಕ್ಕ ಹುಡುಗ ಏನು ಕೆಲಸ ಮಾಡಿದೆ ಅಂದರು. ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದು. ಆಗ ಕಸ ಸುರ್ಕೊಂಡು ನಮ್ಮ ಮನೇಲಿ ದನ ಮೇಯ್ಸ್ಕೊ ಅಂದರು ಮಂದಿ. ಒಂದು ವರ್ಷ ಎಲ್ಲ ಪೂರ್ತಿ ಊಟಕ್ಕೆ ಕೆಲಸ ಮಾಡಿದೆ ನಾನು. ಊಟಕ್ಕೆ ಕೆಲಸ ಮಾಡಿದ್ವಿ, ಸಂಬಳ ಕೊಡ್ತಾರೆ ಅಷ್ಟೇ. ಆಗ ಒಂದಿನ ಕೊಟ್ಗೆ ಸರಿಯಾಗಿ ಸಗಣಿ ಎತ್ತಿಲ್ಲ, ಕ್ಲೀನ್ ಮಾಡಿಲ್ಲ ನೀನು ಅಂದ್ಬಿಟ್ಟು ಆ ಮನೆಯವರು, ನಾನು ಸಗಣಿಕಾಯಿ ಎಲ್ಲ ತೊಳ್ಕೊಂಡು ಟವಲ್ ಹೊಡ್ಕೊಂಡು ನಿಂತಿದ್ದೆ. ನಮ್ಮ ಅಮ್ಮನಿಗೆ ಊಟ ಇಸ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ದನ ಮೇಯ್ಸಕ್ಕೆ ಹೋಗೋವಂತ. ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಹಿಂದ್ಗಡೆ ಬಂದು ಮುಳ್ಳುದೊಣ್ಣಲ್ಲಿ ತೊಡ್ಗೊಡ್ದ್ಬಿಟ್ರು. ನೀ ಸರಿ ಕೆಲಸ ಮಾಡಿಲ್ಲ ಕೊಟ್ಗಲ್ಲಿ ಅಂತ. ಆಗ ಹೊಡೆಕಲ್ಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ರಕ್ತ ಕಿತ್ಕರಿತಾ ಅದ. ಆಗ ಸೀಟ್ ನೋಡಿದ್ಮೇಲೆ ರಕ್ತ ಅಂತ ಗೊತ್ತಾಯಿತು. ಆಗ ಸೀಟ್ಕೊಂಡು ಒರೆಸ್ಕೊಬಿಟ್ಟು ಆಮೇಲೆ ಟವಲ್ಗೆ ಮುದ್ದೆ ಕೊಟ್ಟರು, ರಾಗಿ ಮುದ್ದೆನ ಸಾರು ಬಿಡಿಸ್ಕೊಂಡು ಓಡೋಗಿ ನಮ್ಮ ಅಮ್ಮನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಅವ್ರ ದನ ಮೇಯ್ಸೋಕ್ಕೆ ಕಾಡ್ಗೋದಿ. ಆಗ ಒಂದು ವರ್ಷ ಊಟಕ್ಕೆ ಕೆಲಸ ಆಯಿತು. ಇನ್ನು ಅಲ್ಲಿ ಊರಿನ ಹಿರಿಯರೆಲ್ಲ ಕೇಳ್ಕೊಂಡು ಪಾಪ ಊಟಕ್ಕೆ ಕೆಲಸ ಮಾಡಿಸ್ಬೇಡ, ಏನು ಸಂಬಳ ಮಾತಾಡೋ ಅಂದರು. ಆಗ ಮೊದಲನೇ ವರ್ಷ 16 ರೂಪಾಯಿ ಮಾತಾಡಿದ್ರು ನಂಗೆ. ಒಂದು ವರ್ಷಕ್ಕೆ 16 ರೂಪಾಯಿ. ಆಮೇಲೆ ಇನ್ನೊಂದು ವರ್ಷಕ್ಕೆ 25 ರೂಪಾಯಿ, ಇನ್ನೊಂದು ವರ್ಷಕ್ಕೆ 30 ರೂಪಾಯಿ. ಹಿಂಗೆ ಮಾಡ್ತಾ ಒಂದು 10 ವರ್ಷ ಜೀತ ಮಾಡಿ ಅಲ್ಲಿಗೆ 18, 16, 17, 18 ವರ್ಷಕ್ಕೆ ವಯಸ್ಸಿಗೆ ಬಂದಮೇಲೆ ಆಗ ಅಲ್ಲ ಅಷ್ಟೇ. ಅದು ಹೆಂಗೆ ಸಾಕಾಗ್ತಿತ್ತು ನಿಮಗೆ 18 ರೂಪಾಯಿ ಅದೆಲ್ಲ? ಅಂದರೆ ತುಂಬ ಹಿಂದೆ ಇದು ಗೊತ್ತು ನನಗೆ. ನಿಮ್ಗೆ 70 ವರ್ಷ ಅಂದರೆ 50 ವರ್ಷದ ಹಿಂದೆ. ಓಕೆ, 50ನೇ ದಶಕ 60ನೇ ದಶಕ ಅಂತ ಅನ್ಕೊಳ್ಳೋಣ. ಓಕೆ, ಆ ಟೈಮಿಗೆ ಸ್ವಲ್ಪ ಮನಿಗೆ ವ್ಯಾಲ್ಯೂ ಇತ್ತು. ಬಟ್ ಸ್ಟಿಲ್ ಆದರೂ ಕೂಡ ತುಂಬ ಕಡಿಮೆ ದುಡ್ಡು ಅಲ್ವಾ? ದುಡ್ಡುಗ ಆಗ ಎಲ್ಲ ದಿನಸಿ ಜಾಸ್ತಿ ಕೊಡೋರು. 1 ರೂಪಾಯಿಗೆ 4 ಸೇರು ರಾಗಿ ಕೊಡೋರು. ಹಿಂಗೆಲ್ಲ ಓಕೆ ಆಯಿತು ಇತ್ತು. ಆಮೇಲೆ ನಮ್ಮಮ್ಮ ಏನು ಮಾಡ್ತಿದ್ರು, ಬಿಡು ಸಿಕ್ಕಿದಾಗೆಲ್ಲ ಕಾಡಿಗೆ ಕರ್ಕೋಗಿ ಅಲ್ಲಿ ಉಳ್ಕೊಂಡು ನಮ್ಮ ಸಂಬಂಧಿಕರ ಮನೇಲೆಲ್ಲ. ಅಲ್ಲಿ ಮನೆ ಇಲ್ಲ, ಸೊಪ್ಪಿನ ಗುಡಿಸಲು, ಬೆಳಗಾನ ಮಳೆ ಹೋದ್ರೆ ಸುರಿಯೋದು ಗುಡಿಸಲು. ಆಮೇಲೆ ಬೆಂಕಿ ಹಾಕೊಂಡು ಸುಮ್ಮನೆ ಬೆಳಗಾನ ಕೂತ್ಕೊಂಡೆವು. ಆಗ ಮಕ್ಕಳಿಗೆ ಊಟ ಇಲ್ಲ, ಕೆಲಸ ಇಲ್ಲ, ನಳ್ಳೋ ಮಕ್ಕಳು, ಹೊಟ್ಟೆ ಎಲ್ಲ ಹತ್ಕೊಂಡಿರೋದು. ಮತ್ತು ಮಹಿಳೆಯರಿಗೆ ಹಾಕೋಣಕ್ಕೆ ಬಟ್ಟೆ ಇಲ್ಲ. ಇವೆಲ್ಲ ನೋಡ್ತಾ ಇದ್ದಂಗೆ ನಾನು ಏನಾರು ಮಾಡಬೇಕಲ್ಲ, ನಮ್ಮವ್ರಿಗೆ ಏನಾರು ಮಾಡಬೇಕಲ್ಲ ಅನ್ನೋದು ಮನಸ್ಸಲ್ಲಿ ಆಗಲೇ ಶುರುವಾಗೋಯ್ತು. ಆಗ ಇಲ್ಲಿ ಕೋಟೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಶುರುವಾಯಿತು ಸರ್. ಎಲ್ಲಿ? ಕೋಟೆಯಲ್ಲಿ, ಎಚ್ ಡಿ ಕೋಟೆಯಲ್ಲಿ. ಆಗ ನನಗೆ ದೇವರಾಜ್ ಅರಸು ಅವ್ರ ಕಾಲ 1978ರಲ್ಲಿ ಜೀತ ವಿಮುಕ್ತ ಬರ್ತದೆ. ಆಗ ಅದರಲ್ಲಿ ನನ್ನ ಜೀತ ಬಿಡಿಸ್ಬಿಟ್ರು. ಬಿಡಿಸ್ದ ಮೇಲೆ ಆಗ ಇಲ್ಲೆಲ್ಲ ನಮ್ಮಮ್ಮ ಕರ್ಕೋಗಿ ನನಗೆ ಇವ್ರು ನಮ್ಮ ಜನ ಅಂತ ಹೇಳಿದರು. ಆಗ ಗೊತ್ತಿದ್ದೆ ಬರೀ ನಮ್ಮ ಜೈನ್ಕೂರು ಅಂತ ಮಾತ್ರ ತಿಳ್ಕೊಂಡಿದ್ದು ನಾನು. ಆಗ ಈ ಏನು ಹಸ್ಕೊಂಡಿರೋ ಊಟ ಇರಲ್ಲ, ಈ ಫಾರೆಸ್ಟ್ನಲ್ಲಿ ಹೋಗಿ ಏನು ಮರ ಹತ್ತಕ್ಕಾಗಲ್ಲ, ಮಳೆಗಾಲ. ಹಿಂಗೆ ನೋಡ್ತಾ ನನ್ನ ಮನಸ್ಸಲ್ಲೇ ಶುರುವಾಯಿತು, ಏನಾರು ನಾನು ಒಬ್ಬನಾರು ಮಾಡಬೇಕಲ್ಲ ಅನ್ನೋದಿತ್ತು. ಆಗ ಇಲ್ಲಿ ದಲಿತ ಸಂಘರ್ಷ ಸಮಿತಿ ಉಟ್ಕೊಂಡ್ಮೇಲೆ ಒಂದು 3 ಜನ ಬಂದರು ನಮ್ಮ ಆಡಿಗ, ನೀ ಸಂಘಕ್ಕೆ ಸೇರ್ಕೊಂಡ್ರಿ ಅಂತ. ಆಗ ಅಂದ್ಬಿಟ್ಟು ನಾವು ಆಡಾಡಿಗಳಿಗೆಲ್ಲ ಹೋಗಿ ಜನ ಕರ್ಕೋದ್ರೆ ನಮ್ಮ ದಲಿತ ಸಂಘರ್ಷ ಸಮಿತಿಲಿ ಅವ್ರಿಗೂ ತುಂಬ ಆಗ ಜ್ವಲಂತ ಸಮಸ್ಯೆ. ಅಧಿಕಾರಿಗಳ ಮುಂದೆ ಅವ್ರು ಕರೀಸರು, ಅವ್ರ ಸಮಸ್ಯೆನೆಲ್ಲ ಹೇಳೋರು. ಬೀದಿ ಒಳಕಣಿ ಜೋಡ್ಮೆಟ್ಗೆ ಹೋಗಂಗಿಲ್ಲ, ಏನೇನೋ ಅವ್ರ ಸಮಸ್ಯೆಗಳು ತುಂಬ. ನಾನು ನನ್ನ ಜನಾಂಗದ್ದು ಹೇಳ್ಬೇಕಲ್ಲ ಅನ್ನೋದು ನನಗೆ ಆಸೆ. ನನಗೆ ಟೈಮ್ ಸಿಗ್ತಿತ್ತಿಲ್ಲ. ಆಮೇಲೆ ಒಂದು 3 ವರ್ಷ ಓಡಾಡಿದೆ. ಇಲ್ಲಿ ನನ್ನ ಜನಾಂಗದ ಸಮಸ್ಯೆಗಳಿಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾವೇನು ಸಪ್ರೇಟ್ ಮಾಡಬೇಕು ಅಂದ್ಕೊಂಡು. ಆಗ ಡೀಡ್ ಸಂಸ್ಥೆ ಓಪನ್ ಆಗಿತ್ತು. ಆಗ ಶ್ರೀಕಾಂತ್ ಸಾರು PhD ಎಲ್ಲ ಮುಗಿಸಿ ಅಲ್ಲಿದ್ದರು. ಎಚ್ ಡಿ ಕೋಟೆನಲ್ಲಿ, ಇಲ್ಲಿ ಹುಣಸೂರಿನಲ್ಲಿ ಸರ್. ಆಗ ಡೀಡ್ ಸಂಸ್ಥೆ ಅಂತ ನೀವು ಶುರು ಮಾಡಿದ್ರಿ. ಆಗ ಡೆವಲಪ್ಮೆಂಟ್ ಥ್ರೂ ಎಜುಕೇಷನ್. ಓಕೆ. ಆಗ ಇವರು ಇನ್ನೊಬ್ಬರು ಡಾಕ್ಟರ್ ಜರೀಫ್ IS ಮತ್ತು ಇವರು ಎಲ್ಲ ಸರ್ವ್ ಮಾಡಿದರು, ಅವರಿಬ್ಬರು ಇದ್ದರು. ಆಮೇಲೆ ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋರು ಇವರು. ಆಗ ನಮಗೆಲ್ಲ ಬಂದು ಬುದ್ಧಿ ಹೇಳ್ತಾರಂತ ಮುಣಸೂರು ತಾಲೂಕಿನ ನಮ್ಮ ಆಡಿ ಜನ ಬಂದು ನಮ್ಗೆ ಹೇಳೋರು. ಆಗ ನೋಡ್ಬೇಕಲ್ಲ ಅನ್ನೋದು ಶುರುವಾಯಿತು. ಇವ್ರು ತಾತ್ನೂರಲ್ಲೆಲ್ಲ ಲಿಂಕ್ ಹೆಂಗೆ ಬುದ್ಧಿ ಹೇಳಿದ್ರು, ಏನು ಬುದ್ಧಿ ನಂಗೆ ಇನ್ನೊಂದ್ಸಲ ಹೇಳಿ ಅರ್ಥ ಆಗಿಲ್ಲ. ಏನು ಹೇಳಿ, ನೀವು ಹೇಳಿ. ಅಂದರೆ ಸರ್, ಈಗ DSS ಜರ್ಕಿನ ಕೆಲಸ ಮಾಡ್ತಿದ್ರಲ್ವಾ, DSSನಲ್ಲಿ ಏನಾಯಿತು ಅಂದರೆ ನಮ್ಮ ಆದಿವಾಸಿಗಳ ಇಶ್ಯೂಸ್ ಚರ್ಚೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ. ಅದು ಗೊತ್ತಾಯಿತು. ಇವ್ರಿಗೂ ಅಲ್ಲಿ ತನ್ನ ಜನಾಂಗದ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ.
ಇವ್ರ ಮನುಷ್ಯ ಅನ್ನಿಸ್ತು ನಮ್ಮದೇ ಸಪ್ರೇಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ. ಹಂಗಿರುವಾಗ ಡಿ ಅಷ್ಟೊತ್ತಿಗೆ ಇಲ್ಲಿ ಕೆಲಸ ಶುರು ಮಾಡಿ ಸಂಘಟನೆ ಶುರು ಮಾಡಿದ್ವಿ, ಬುಡಕಟ್ಟು ಕೃಷಿಕರ ಸಂಘ ಶುರು ಮಾಡಿದ್ವಿ. ಅದು ಇವ್ರ ಕಿವಿಗೂ ಹೋಯ್ತದು. ಅಲ್ಲಿ ಜನ ಬಂದು ಹಿಂಗೆ ಬುದ್ಧಿ ಹೇಳ್ತಾರ, ಸಂಘ ಮಾಡಿ ಅಂತಾರ ಅಂತ ಹೇಳಿದ್ರು. ಪರಿಚಯ ಮಾಡ್ಕೋಬೇಕಲ್ಲ ಅಂದ್ಕೊಂಡು ಹೋಗಿ ಒಂದು ಆಡಿಲಿ ಸಭೆ ಮಾಡ್ತಾಯಿದ್ರು. ಹೋಗೊಂದು ಪಕ್ಕದಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ರು, ಏನು ಬುದ್ಧಿ ಹೇಳೋದಂದ್ರೆ ಸುಮ್ಮನೆಲ್ಲ ಕೇಳ್ಕೊಂಡಾದ್ಮೇಲೆ ನಿರಂತರ ಸಂಪರ್ಕ ಇಟ್ಕೊಂಡು ಇವ್ರ ಜೊತೆಗೆ ಮತ್ತು ಡಾಕ್ಟರ್ ಜರೀಪಾಯಸ್ ಅಂತ ಇನ್ನೊಬ್ರಿದ್ರು. ಆಗ ಅವ್ರನ್ನ ಕೇಳ್ದು ಒಂದು ಸಂಘ ಮಾಡಬೇಕಲ್ಲ ಅಂತ. ಅದು ಮಾಡಬೇಕಲ್ಲ ಅನ್ನೋಕ್ಕೆ ಮುಂಚೆ ಈ ಸಮಸ್ಯೆಗಳನ್ನ ಹುಣಸೂರು ಉಪವಿಭಾಗ ಅಧಿಕಾರಿಗಳ ಹತ್ರ ಆದಿವಾಸಿಗಳ ಸಮಸ್ಯೆ ಹೇಳಕ್ಕೆ ಹೋದ. ಅವರು ನಮ್ಗೆ ಬೈಯಕ್ಕೆ ಸರ್ವ್ ಮಾಡಿದ್ರು. ಸಮಸ್ಯೆ ಇರೋದು ಯಾರಿಗೆ? ಆ ಸಮುದಾಯಕ್ಕೆ ಅವ್ರು ಬರಬೇಕು. ನಮ್ಮನ್ನು ಏನು ತಿಳ್ಕೊಂಡ್ರು ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಮಧ್ಯವರ್ತಿಯಾಗಿ ಅವ್ರ ಹಣ ಗಿಣ ವಸೂಲಿ ಮಾಡ್ಕೊಂಡು ಅವ್ರ ಸಮಸ್ಯೆ ಇವ್ರು ಹೇಳಕ್ಕೆ ಬರ್ತಾರ ಅಂತ ಹಂಗಂದ್ರು. ಆಗ ನಮ್ಗೆ ಸರ್ವಾಯಿ ಸಂಘಟನೆ ಮಾಡಬೇಕು ಅಂತ. ಆಗ ಒಂದು ವರ್ಷದ ಮೇಲೆ ಕೋಟೆ ತಾಲೂಕಲ್ಲಿ ತುಂಬ ಸಮಸ್ಯೆ ಅವ, ಅಲ್ಲೂ ಮಾಡಬೇಕು ಅಂತಂದಾಗ ಅಲ್ಲಿ ಸಂಘ ಮಾಡಿ ನೀ ಏನು ಮಾಡಿದೆ ಅಂತ ಡಾಕ್ಟರ್ ಜರೀಪಾಯಸ್ ಅಂದರು. ಆಗ ನಿಂಚೆ ಇಷ್ಟು ಚಿಕ್ಕ ಹುಡುಗ ಅಂತ. ಆಗ ಶ್ರೀಕಾಂತ್ ಸರು ಇಲ್ಲ, ಅವ್ರ ಸಮಸ್ಯೆ ಅವರೇ ಕೆಳಗೆ ಮಾಡಬೇಕು, ಸಮುದಾಯನ ಎದ್ದೇಳಂಗೆ ಮಾಡಬೇಕು ಅಂತ. ಆಗ ಸಂಪರ್ಕ ಆಯಿತು, ಸಪೋರ್ಟ್ ಮಾಡಿದ್ರು. ಆಮೇಲೆ ಕೋಟೆಲ್ಲೇ ಸಪ್ರೇಟು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಒಂದು ಸ್ವಯಂ ಸೇವಾ ಸಂಸ್ಥೆ ಪರಿಚಯ ಮಾಡಿಕೊಟ್ರು. ಹಾಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಸರ್ವ್ ಮಾಡಿದೆ. ಹೋರಾಟ ಸರ್ವ್ ಮಾಡೋಕ್ಕೆ ಮುಂಚೆ ನಾವೇ ಕಲ್ಪನೆ ಮಾಡ್ಕೊಂಡು ಕೇಳಲಿಲ್ಲ. ಸಮುದಾಯ ಕುಂಡಿಸ್ಕೊಂಡು ಅವ್ರ ಆಸೆ ಏನಿದೆ ಅಂತ ಕೇಳ್ಕೊಂಡು ಅದ್ರ ಮೂಲಕ ಹಂತವಾಗಿ ಎಲ್ಲೂ ಹಿಂಸೆ ಆಗಬಾರ್ದಂಗೆ ಭಾಳ ಸೌಮ್ಯತೆಯಲ್ಲಿ ಪ್ರೀತಿಯಿಂದ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೇಳ್ತಾ ಹೋದಾಗ 87ರಲ್ಲಿ ಸ್ಟೇಷನ್ಗೆ ಹೋದ್ರೆ ನಮಗೆ ಮರ್ಯಾದೆ ಇತ್ತಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋದ್ರೆ 1-2 ಸಾರಿ ನನ್ನ ತಹಸೀಲ್ದಾರ್ ಈಚೆಗೆ ತಿಳಿಸ್ಬಿಟ್ಟಾರ, ಇಷ್ಟು ಚಿಕ್ಕ ಹುಡುಗ ಏನು ದೊಡ್ಡ ಸಮಸ್ಯೆ ಹೇಳ್ಕೊಂಡು ಬಂದಾನ ಅಂತ. ಆಮೇಲೆ ಇವು ಹಂಚ್ಕೊಂಡಾಗ ಅಧಿಕಾರಿಗಳ ಮುಂದೆ ಹಾಗಾದ್ರೆ ಪರಿಚಯ ಆಯಿತು. ಎಲ್ಲ ಅಧಿಕಾರಿಗಳನ್ನೂ ಕರ್ಕೊಬರ್ತೀನಿ ಆಡಿಗಳಿಗೆ. ಅಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಅರ್ಥ ಮಾಡಿಸೋ ಈ ಸಮಸ್ಯೆಗಳ ಅಂತಂದರು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಗೌರವ ಸಿಗಬೇಕು ಅಂತಂದ್ಬಿಟ್ಟು ಮಿಪಿಲ್ ಗೋಪಾಲ್ ಕೃಷ್ಣ ಅಂತ SP ಮೈಸೂರಿನವರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರೋರು. ಜನಗಳ ಮುಂದೆ ಬಂದು ಮಧ್ಯೆ ನಿಂತ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕೋಣರು ಇವರು ಅವರಿಬ್ಬರು. ಕೀಳ್ಮಟ್ಟದ ಅಧಿಕಾರಿಗಳಿಗೆಲ್ಲ ಇದಾಗ್ಬಿಡ್ತು. DC ಹೆಗಲ ಮೇಲೆ ಕೈ ಹಾಕಿ ನಿಂತ್ಕೋತಾರೆ, SP ನಿಂತ್ಕೋತಾರೆ ಅಂತ. ಆಗ ಅಂತಂಥ ಗೌರವ ಕೊಡೋಕೆ ಹೋದರು. ಆಗ ನಾನು ಪ್ರೀತಿಯಿಂದ ಅಧಿಕಾರಿಗಳ ಜೊತೆಲಿ ಮತ್ತು ಜನಪ್ರತಿನಿಧಿಗಳ ಜೊತೆಲಿ ಸಮಸ್ಯೆಗಳ ನಾವೆಲ್ಲ ಕೂತ್ಕೊಂಡು ಮನವಿ ಮಾಡ್ಕೊಳ್ಳೋದು. ಜನಸಂಪರ್ಕ ಸಭೆ ಅಂತ ಜನಪ್ರತಿನಿಧಿಗಳು ಅಧಿಕಾರಿಗಳೆಲ್ಲ ಕರೆಯೋದು. ನಮ್ಮ ಅಹವಾಲುಗಳನ್ನ ಅವ್ರಿಗೆ ಕೊಡ್ತಾ ಹಂತವಾಗಿ ಒಂದು ಕಡೆ ರೆವಿನ್ಯೂ ಭೂಮಿಗಳು ಎಲ್ಲೆಲ್ಲಿ ಲಭ್ಯವೋ ಹುಡ್ಕೋದು ನಾವು ಅಧಿಕಾರಿಗಳಿಗೆ ಹೇಳೋದು, ಅಂಥ ಭೂಮಿ ಕೊಡಿಸ್ತಾ ಹೋಗೋದು. ಇನ್ನೊಂದು ಕಡೆ ಒಂದಷ್ಟು ರಾಜರ ಕಾಲದಲ್ಲಿ ಭೂಮಿ ಸಿಕ್ಕಿದ್ದು, ಅದು SC/ST ಭೂ ಪರವಾರಿ ಕಾಯ್ದೆ ಇವತ್ತು. ಅದರಲ್ಲಿ ಎಲ್ಲನೂ ತಿರುಗಾಡಿ ನೋಡಿ ಸರ್ಕಾರಕ್ಕೆ ಅರ್ಜಿ ಹಾಕಿ ಕೋರ್ಟಲ್ಲಿ ಕೇಸ್ ನಡೆಸಿ ಅವನ್ನೆಲ್ಲ ಬಿಡಿಸ್ಕೊಟ್ಟು. ಇನ್ನೊಂದು ಸರ್ಕಾರದಲ್ಲಿ ಬರೀ ಈ ಸಣ್ಣ ಪುಟ್ಟ ಲೋನ್ ಕೊಡೋಕ್ಕಿಂತ ಅವ್ರಿಗೆ 2 ಎಕರೆ ಭೂಮಿ ತೆಗೆದುಕೊಡಿ ಅಂತ ಅದಕ್ಕೊಂದು ಯೋಜನೆ ಮಾಡಿದ್ರು. ಅದರಲ್ಲಿ ಸುಮಾರು ಒಂದು 200 ಜನಕ್ಕೆ ಭೂಮಿ ತೆಗೆದುಕೊಟ್ಟು ಗೌರ್ಮೆಂಟು ವತಿಯಿಂದ. ಆಮೇಲೆ ಈ ಫಾರೆಸ್ಟ್ ರೈಟ್ಸ್ ಬಂತು. ಯಾರ್ಯಾರು ಅರಣ್ಯ ಭೂಮಿ ಮಾಡ್ತಾವ್ರ ಅದನ್ನ ಅವ್ರಿಗೆ ಕೊಡಬೇಕು, ಎಷ್ಟೆಷ್ಟು ಮಾಡ್ತಾರೆ ಅಷ್ಟು ಅಂತ. ಆಗ ಓಡಾಡ್ಕೊಂಡು ಅರ್ಜಿ ಹಾಕಿ ಆ ಥರದ ಭೂಮಿ ಸ್ವಲ್ಪ ಬತ್ತು. ಈಗ ಫೈನಲ್ಲಾಗಿ ಇನ್ನೂ ಕೋಟೆ ತಾಲೂಕಲ್ಲಿ ಕಾಡಿನಿಂದ ಹೊರಗೆ ತೆಗೆದವರು, ಇನ್ನೂ ಕಾಡಲ್ಲಿರೋರು, ಆಮೇಲೆ ಕಾಡಿನಿಂದ ಹೊರಗೆ ತೆಗೆದ ಮೇಲೆ ಕಾಡು ಹಂಚಿಗೆ ಬಂದು ಇದ್ಕೋತಾರೆ ವಾಸ ಮಾಡೋಕೆ. ಆಗ ಅಲ್ಲಿ ಕೋಟೆ ತಾಲೂಕಲ್ಲಿ 5 ಡ್ಯಾಮ್ಗಳು ಕಟ್ಬಿಡ್ತಾರೆ. ಅಲ್ಲಿ ನೀರು ನಿಂತ್ಕೊಂಡ ಮೇಲೆ ಆ ಡ್ಯಾಮ್ನಿಂದ ಕೂಡ ನಮ್ಮ ಆದಿವಾಸಿಗಳು ಮತ್ತೆ ಪುನಃ ಎತ್ತಾಕ್ತಾರೆ. ಆಗ ಹಳ್ಳಿಗಳು ಬಂದು ಜೀತ ಮಾಡ್ಕೊಂಡು ತುಂಬ ಜನ ಆರೋಗ್ಯ ಕೆಡ್ತದ. ಅಲ್ಲಿ ಹೊಂದ್ಕೊಂಡಿದ್ರು, ಅಲ್ಲಿ ಗಿಡಮೂಲಿಕೆ ಸಿಗ್ತಿತ್ತು. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಹೊಂದ್ಕೊಳಕ್ಕಾಗಲಿಲ್ಲ. ತುಂಬ ಜನ ಸಾವುಗೀಡಾಯ್ತಾರೆ, ಜನಸಂಖ್ಯೆ ಕಮ್ಮಿ ಆಯ್ತದ. ಸರ್, ಈ ಜರ್ನಿ ನೀವು ನೋಡಿದಿರಲ್ಲ, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಅವರು ಹೇಳ್ತಾ ಇರೋದು. ಅಂದರೆ ಒಬ್ಬ ಆದಿವಾಸಿ ಬುಡಕಟ್ಟು ಹುಡುಗ, ಅಂದರೆ ಚಿಕ್ಕ ಹುಡುಗ ಬೇಸಿಕಲಿ ಜೀತ ಮಾಡಿಕೊಂಡು ಬದುಕೊಂಡು ಆಮೇಲೆ ಅನ್ನಿಸುತ್ತೆ ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಬೇಕಂತೇಳಿ ಹೋಗಿ
ಆಮೇಲೆ ಗೊತ್ತಾಗುತ್ತೆ ಸಂಘಟನೆ ಮಾಡಬೇಕು ಅಂಥೇಳಿ. ಇದು ಎಷ್ಟು ಅದು ಆರ್ಗ್ಯಾನಿಕ್ ಆಗಿರೋ ಗ್ರೋತ್ ಅದು ಅಲ್ವಾ? ಅಂದರೆ ಭಾಳ ಚೆನ್ನಾಗಿದೆ ಅದು. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಆ ಹೋರಾಟದ ದಿನಗಳ ಬಗ್ಗೆ? ನನಗೆ ಒಂದು ಹುಣಸೂರು ಅಂದರೆ ಮೊದಲು ಸ್ವಲ್ಪ ನನಗೆ ಅಟ್ರಾಕ್ಷನ್ ಇತ್ತು. ನೀವು ಎಲ್ಲಿಯವರು? ನಾನು ಮೂಲ ಹಾಸನದವನು. ಅಲ್ಲಿ BSc ಮಾಡುವಾಗ ನಾನು ದೇವರಾಜ ಅರಸು ಒಂದು ಸರಿ ಬಂದಿದ್ರು ಅಲ್ಲೆಲ್ಲ ನಮಗೆ ಹೇಳ್ಕೊಡೋರು. ಸಣ್ಣ ಹುಡುಗರು, ಕಾಲೇಜ್ ಹುಡುಗರಲ್ವ, ಹೇಳ್ಕೊಟ್ಟಂಗೆ ಕೂಗ್ತಿದ್ವಿ. ಅರಸನ ವಿರುದ್ಧಕ್ಕೆ ಹೋಗಿ ಅಂತ ಹೇಳೋರು. ಓಕೆ. ನಾವು ಒಂದು ಅರಸನ ವಿರುದ್ಧಕ್ಕೆ ಹೋಗಿದ್ವಿ ನಾವು ಅಲ್ಲಿ. ಓಕೆ. ಯಾಕೆ ಅಂದರೆ ಅಲ್ಲಿ ಒಂಥರ ಆಗ ಈ ರೈತರು ಭೂಮಿಯಲ್ಲಿ ಬಿಡಿಸ್ಕೊಡ್ತಿದ್ರಲ್ಲ, ಜೀತ ಬಿಡಿಸಿದ್ರಲ್ಲ, ಸಾಲ ಇದು ಮಾಡಿದ್ರಲ್ಲ, ಇವ್ರು ಈ ಥರ ರೈತರ ವಿರುದ್ಧನ ಬೇರೆ ಬೇರೆ ಎತ್ಕಾಡ್ತಾರೆ ಅನ್ನೋ ಕಲ್ಪನೆ ಕೆಲವ್ರಿಗೆ ಇತ್ತು. ನಮಗೆ ಅದು ಅರ್ಥ ಆಗ್ತಿರಲಿಲ್ಲ. ನಾವು ಹೋಗಿದ್ವಿ. ಆಮೇಲೆ ನನಗೆ ಅರ್ಥ ಆಯಿತು, ಓದ್ತಾ ಮತ್ತೆ ಅರ್ಥ ಆಯಿತು, ಇಲ್ಲ ನಾವು ಅದಕ್ಕೆ ಹೋಗಿ ತಪ್ಪು ಅಂತ ಅನಿಸ್ತು ನನಗೆ. ಹುಣಸೂರು ನಾನು BSc ಮುಗಿಸಿ MSW ಹೋದೆ ಮಂಗಳೂರಿಗೆ. MSW ಓದಿ ಆದಮೇಲೆ 2 ವರ್ಷ ನಾನು ಆಲ್ ಇಂಡಿಯಾ ಒಂದು ಟ್ರೈಬಲ್ ಟೂರ್ ಮಾಡಿದೆ. ಸೌತ್ ಇಂಡಿಯಾ ಹೇಳಿದೆ, ಕಾಟನಾಡು ಪ್ರದೇಶವನ್ನು ಸೇರಿಸ್ಕೊಂಡಂಗೆ ಟ್ರೈಬಲ್ ಟೂರ್ ಮಾಡಿದೆ. ನಂದು MSW ಟ್ರೈಬಲ್ ಡೆವಲಪ್ಮೆಂಟ್ ಸಬ್ಜೆಕ್ಟು, ಕರೆಕ್ಷನ್ ಅಡ್ಮಿನಿಸ್ಟ್ರೇಷನ್ನು. ನಾವು ಜೈಲಲ್ಲಿ ಇರೋ ಇನ್ಮೇಟ್ಸ್ಗೆ ಮನಸ್ಸನ್ನು ಹದ ಮಾಡ್ಲಿಕ್ಕೆ ಮಾಡೋವಂಥದ್ದು. ಜೈಲಲ್ಲಿರೋ ಇನ್ಮೇಟ್ಸ್ ಇದ್ದಾರಲ್ಲ, ಕೈದಿಗಳು, ಅವ್ರ ಮನಸ್ಸು ಹಗುರಾಗಿ ಮತ್ತು ಸಹಜ ಮಾನವರಾಗಿ ಪರಿವರ್ತನೆ ಆಗಬೇಕು, ಆ ಥರದ ಟ್ರೀಟ್ಮೆಂಟ್ ಮಾಡೋದು. ಆ ಹಿಂದೆ ನಾನು ಮೆಡಿಟೇಷನ್ ಕೂಡ ಕಲ್ತ್ಕೊಂಡೆ. ಮೆಡಿಟೇಷನ್ನು, ಪ್ರಾಣಾಯಾಮ ವಗೇರೆ ಅದೆಲ್ಲ ಅದು ಪಾರ್ಟ್ ಆಫ್ ಪ್ರಿಪೇರಿಂಗ್ ಹ್ಯೂಮನ್ ಬಾಡಿ. ಆ ಥರದ್ದು ಜೊತೆ ಟ್ರೈಬಲ್ ಡೆವಲಪ್ಮೆಂಟ್ ಕೂಡ ಅಧ್ಯಯನ ಮಾಡಿದ್ದೆ. ಹಂಗಾಗಿ ನನಗೆ ಅನ್ನಿಸ್ತು ಟ್ರೈಬಲ್ ಎಲ್ಲ ನೋಡ್ಕೊಂಡು ಬಂದಮೇಲೆ ನಾನು ಈ ಕೆಲಸಕ್ಕೆ ಬರಬೇಕು, ಈ ಕೆಲಸನೇ ಮಾಡಬೇಕು ಅಂತ ಹೇಳಂತ. ಸ್ವಲ್ಪ ಗಾಂಧಿನೂ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿತ್ತು ನನಗೆ, ಬಿರ್ಸಾ ಮುಂಡನೂ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿತ್ತು ನನಗೆ. ಅಂದರೆ ತನ್ನ ನೆಲವನ್ನು ಕಳ್ಕೊಂಡಿರೋ ಜನರ ನೋವು ಎಷ್ಟಿರ್ಬೋದು ಅಂತ ಆ ಥರ. ಇಲ್ಲಿ ಬಂದಾಗ ನೋಡುವಾಗ ನಾವು ಇವಾಗ ಒಬ್ಬೊಬ್ಬರನ್ನೇ ಟ್ರೈಬಲ್ ಇನ್ಸ್ಪೆಕ್ಟರ್ ಹಾಕಿರುವಂಥ ಲಕ್ಕಿಗೆ. ಆ ಇನ್ಸ್ಪೆಕ್ಟ್ರನ್ನ ನಮ್ಮ ಆದಿವಾಸಿಗಳನ್ನೇ ನೋಡೋದು ಆ ಸ್ಥಿತಿ. ಅವನು ಇನ್ನೂ ಗೌರವಿಸ್ತಿರಲಿಲ್ಲ ಅಧಿಕಾರಿಗಳು. ತಹಶೀಲ್ದಾರ್ ಎದುರುಗಡೆ ಅವ್ನು ನಿಂತ್ಕೊಂಡ್ರೆ ಒಬ್ಬ ಟ್ರೈಬಲ್ ಇನ್ಸ್ಪೆಕ್ಟ್ರು ಕೂತ್ಕೋ ಅಂತಲೂ ಹೇಳ್ತಿರಲಿಲ್ಲ. ಟ್ರೈಬಲ್ ಇನ್ಸ್ಪೆಕ್ಟರ್ ಅಂದರೆ ಯಾರು? ಟ್ರೈಬಲ್ ಇನ್ಸ್ಪೆಕ್ಟರ್ ಅಂದರೆ ಟ್ರೈಬಲ್ ಡಿಪಾರ್ಟ್ಮೆಂಟಿಂದ ನೇಮಕ ಆಗಿರೋಂಥ ಒಬ್ಬ ಅಧಿಕಾರಿ. ಒಂದೊಂದು ತಾಲೂಕಿಗೆ, ಕೋಟೆಗೊಬ್ಬ, ಹುಣಸೂರಿಗೊಬ್ಬ, ಇಬ್ಬರು ಹಾಕೊಂಡಿದ್ರು. ಅವ್ರಿಗೆ ತನ್ನ ಜನನ ಪ್ರತಿನಿಧಿಸೋ ಸಾಮರ್ಥ್ಯ ಇರಲಿಲ್ಲ. ಅವರಿಗೆ ಓರಿಯೆಂಟೇಷನ್ ಇರಲಿಲ್ಲ, ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಯಾರೊಬ್ಬನ ಕೆಲಸಕ್ಕೆ ಸೇರ್ಕೊಂಡು ಜಾಬ್ ಅಂತಾರೆ. ಸೊ ಅವನು ನಮ್ಮ ಜನಕ್ಕೆ ಶಕ್ತಿ ತುಂಬೋದ್ರ ಬದಲು ಏನೋ ಪ್ರೋಗ್ರಾಮ್ ಇರೋ ಕೊಟ್ಬಿಟ್ಟು ಹೇಳಿದ್ರಲ್ಲ, ಆಡೋಕರಿಗೆ ಕೊಟ್ಬಿಟ್ಟು ಅದೇ ಆಡೋಕರು ಅವನು ತಾನು ಹಾಕ್ಕೊಂಡು ಹಿಂಗೆ ಮಾಡಿಬಿಡೋನು. ನಾನು ಇಲ್ಲಿ ಬಂದಮೇಲೆ ಸೋಮಣ್ಣವ್ರು ಒಂದು ಒಳ್ಳೆ ಮಾತು ಹೇಳಿದರು. ಅಸಿಸ್ಟೆಂಟ್ ಕಮಿಷನರು ಸ್ವಲ್ಪ ಒಳ್ಳೆ ಮನುಷ್ಯ ಇದ್ದಾವ. ಅವ್ರ ಹತ್ರ ನಾವು ಟ್ರೈಬಲ್ ಇಶ್ಯೂಸ್ ತಗೊಂಡು ಹೋಗ್ತೀವಿ. ಲ್ಯಾಂಡ್ ಇಶ್ಯೂಸು, ಸಮಸ್ಯೆಗಳು, ಹೊಡೆದಾಟಗಳು, ಅಟ್ರಾಸಿಟೀಸು, ಇದೆಲ್ಲ ನಾವು ಅವ್ರ ಗಮನಕ್ಕೆ ತರುವಾಗ, ನೀವೇ ಎಲ್ಲ ತಂದರೆ ಹೆಂಗೆ? ಜನರು ಅವ್ರು ಬಂದು ಒಂದಿನ ಕೇಳೇ ಇಲ್ಲ. ಇದು ನೋಡಿ, ದಲಿತರು ಹೆಂಗೆ ಬರ್ತಾರೆ ನೋಡಿ, ರೈತರು ಹೆಂಗೆ ಬರ್ತಾರೆ ನೋಡಿ, ನಿಮ್ಮ ಆದಿವಾಸಿಗಳು ಯಾರು ಬಂದೇ ಇಲ್ವಲ್ಲ ಅಂತ ಅಂದರು. ನಾನು ಬೇಸಿಕಲಿ ಕಮ್ಯುನಿಟಿ ಆರ್ಗನೈಸರ್ ಅಲ್ವಾ, ಸೋಷಿಯಲ್ ವರ್ಕರು ಪಾತ್ರ ಏನಪ್ಪ ಅಂದರೆ ಫೆಸಿಲಿಟೇಟರ್ ಅಷ್ಟೇ, ನಾವು ಲೀಡ್ರ್ ಅಲ್ಲ ಅವ್ರಿಗೆ. ಸೊ ನಾವು ಇವ್ರದ್ದೇ ಸಂಘ ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ ಇಡೀ ಹುಣಸೂರು ತಾಲೂಕಲ್ಲಿ ಸ್ವಲ್ಪ ಎಲ್ಲ ಹಾಡಿಗಳಿಗೂ ಪ್ರವಾಸ ಮಾಡಿ ಒಂದು ಹೆಚ್ಚು ಕಮ್ಮಿ ತುಂಬ ಡೀಪಾಗಿ ಅವ್ರನ್ನೆಲ್ಲ ಅಧ್ಯಯನ ಮಾಡಿ ಅವ್ರ ಹಾಡಿಲೇ ಒಂದು 10 ದಿನ ಸಿದ್ಧನಾಗಿದ್ದು ಅವರ ಪದ್ಧತಿ, ಅವ್ರ ಭಾಷೆ ಇದೆಲ್ಲ ಅರ್ಥ ಮಾಡ್ಕೊಂಡು ಆವಾಗ ಎಲ್ಲ ಯಜಮಾನಗಳನ್ನ ಸೇರಿಸಿ, ಯುವಕರನ್ನ ಸೇರಿಸಿ ನಾವು ಯಾಕೆ ಒಂದು ಸಂಘ ಮಾಡಬಾರ್ದು ಅಂಥೇಳಿ ಅವ್ರ ಮುಂದೆ ಇಟ್ವಿ. ಆಗ ಎಲ್ಲ ಹಾಡಿ ಯಜಮಾನರುಗಳು ಮತ್ತು ಯುವಕರುಗಳೆಲ್ಲ ಸೇರಿ ಒಂದು 12 ಕಂಬದ ಚಪ್ಪರ ಹಾಕಿ ಬುಡಕಟ್ಟು ಕೃಷಿಕರ ಸಂಘನ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದರು. ಸೊ ಅದು ಡಿಸೆಂಬರ್ 80. ಓಕೆ. ಡಿಸೆಂಬರ್ 80, 1980 ಡಿಸೆಂಬರ್ ತಿಂಗಳಲ್ಲಿ. ಸೊ ಇಲ್ಲಿ 46 ವರ್ಷ ಆಗೋಯ್ತು. ಸರ್, ನಾನು ಹೇಳ್ತಿರ್ಬೇಕಾದ್ರೆ ನಾನು ಉತ್ತರ ಕನ್ನಡ ಜಿಲ್ಲೆ, ನನಗೆ ನನ್ನ ವೈಫ್ ಊರು, ನಾನು ಅಲ್ಲಿ ಓಡಾಡ್ತಿರ್ತೀನಿ. ಅಲ್ಲಿ ಒಂದು ಮನೆ ನೆನಪು ಬರ್ತಾಯಿತ್ತು ನೀವು ಮಾತಾಡ್ತಿರ್ಬೇಕಾದ್ರೆ. ಅವರ ರಿಲೇಟಿವ್ ಮನೆಗೆ ಹೋಗಿದ್ವಿ. ಅದು ಎಷ್ಟು ಕಾಡು ಒಳಗಡೆ ಅಂದರೆ ಕಾಡಿನ ಮಧ್ಯದಲ್ಲಿ ಅವರ ಜಮೀನು ಮತ್ತು ಅವ್ರ ಮನೆ ಇದೆ. ನೋಡಿ, ಅವರು ಕಾಡಿನ ಮಧ್ಯೆ ಇದ್ದಾರೆ, ನೀವು ಕಾಡಿನ ಮಧ್ಯೆ ಇದ್ದೀರ. ಬಟ್ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಆಯಿತು, ಅವ್ರಿಗೆ ಆಗಲಿಲ್ಲ. ಯಾಕೆ ಅಂತಂದರೆ ಅವ್ರ ಹೆಸರಲ್ಲಿ ಜಮೀನಿದೆ. ಬಹುಶಃ ಇದು ಕಾರಣ ಇರ್ಬೋದಾ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಂದರೆ ಹಕ್ಕುಪತ್ರ ಇದೆ, ಅವ್ರ ಜಮೀನು ಅದು, ಅವ್ರು ಅಲ್ಲೇ ಬದುಕಿದ್ದಾರೆ. ಇವರು ಕೂಡ ಕಾಡಲ್ಲಿದ್ದಾರೆ, ಬಟ್ ಇವ್ರ ಹೆಸರಲ್ಲಿ ಏನೂ ಇರಲಿಲ್ಲ ಅಂತಾನ. ಅಂದರೆ ಅಫಿಷಿಯಲ್ಲಾಗಿ ಆ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ ವಾಸ ಮಾಡಿ ಕಾಡಂಗೆ ಕಂಡ್ರೂ ಅದು ರೆವಿನ್ಯೂ ಲ್ಯಾಂಡ್. ಓಕೆ. ಅದು ಅಡ್ವಾಂಟೇಜ್. ಅದು ಸವಳಿ ಪತ್ರ ಸಿಕ್ಕಿತ್ತದು. ಇವ್ರದ್ದು ಅಫಿಷಿಯಲ್ಲಾಗಿ ಡಿಕ್ಲೇರ್ಡ್ ಫಾರೆಸ್ಟ್, ಅದು ರಿಸರ್ವ್ ಫಾರೆಸ್ಟ್. ಹಾಗಾಗಿ ಇವ್ರಿಗೆ ಏನೂ ಹಕ್ಕುಪತ್ರ ಇರಲಿಲ್ಲ. ಈ ಕಾಯ್ದೆ ಬಂದಮೇಲೆ, ಅರಣ್ಯಕ್ಕಿನ ಕಾಯ್ದೆ ಬಂದಮೇಲೆ ನಮಗೆ ಒಂದು ಪ್ರಶ್ನೆ ಬರ್ತಾಯಿದೆ ಹಿಂಗೆ.
ಸೊ ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ತನ್ನ ಮೂಲ ನೆಲೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ನಾನು ಎಷ್ಟು ಸಾರಿ ಹೇಳ್ತಿರ್ತೀನಿ ನೋಡಿ, ಅಲ್ಲಿಯ ವಾಸಿಗಳು ಕಾಡಿನ ಮಧ್ಯೆ ಬದುಕ್ತಿದ್ದಾರೆ, ಪ್ರಕೃತಿ ನಡುವೆ ಇದ್ದಾರೆ, ಶಿಕ್ಷಣದಲ್ಲಿ ಮುಂದೆ ಬಂದಿದ್ದಾರೆ, ಸಂಘಟನೆ ಆಗಿದ್ದಾರೆ. ಕಾಡಿನಲ್ಲಿದ್ದರೆ ಕಾಡು ಕಪಿಗಳು ಅಂತ ಕರೆಯೋದು ತಪ್ಪು. ಮನುಷ್ಯ ಭಾರತ ದೇಶ ಸಂಸ್ಕೃತಿನಲ್ಲಿ ಕಾಡಿನ ಮಧ್ಯೆ ಬೆಳೆಯದೆ ಪ್ರಕೃತಿಯ ಆರಾಧನೆ ಬಂದರೆ ಅಲ್ಲಿಂದ. ಸೊ ಅದನ್ನು ನಮ್ಮ ಆದಿವಾಸಿಗಳನ್ನ ಅವ್ರು ಕಾಡು ಕೊಟ್ಟು ಅವ್ರು ರಕ್ಷಣೆ ಮಾಡಿ, ಕಾಡನ್ನ ರಕ್ಷಣೆ ಮಾಡಿ ಇವ್ರನ್ನೇ ಬೆಳೆಸಿದರೆ ಉತ್ತರ ಕನ್ನಡದಲ್ಲಿ ಹೆಂಗೆ ಕಾಡು ಉಳಿದಿದೆಯೋ ಹಂಗೆ ಉಳಿತು. ಅಲ್ಲಿ ಸೊಪ್ಪಿನ ಬೆಟ್ಟ ಇದೆ, ಪಕ್ಕದಲ್ಲಿ ಕಾಡಿದೆ, ಅದ್ರ ಪಕ್ಕದಲ್ಲಿ ಜಮೀನಿದೆ, ಇನ್ನು ಇಂಟ್ಯಾಕ್ಟಾಗಿ ಆ ನಾಡು ಉಳ್ಕೊಂಡಿದೆ. ನಮಗೇನು ಕಷ್ಟ ಕೊಡಗು ಮತ್ತು ಮೈಸೂರು ಉಳಿಸ್ಕೊಳ್ಳೋಕೆ ಅಂತ ಪ್ರಶ್ನೆ ಕೇಳಿದ್ವಿ. ಹಾಗಾಗಿ ಈ ಥರದ್ದೆಲ್ಲ ಪ್ರೊಸೆಸ್ಸು ಶುರು ಮಾಡಿದ್ಮೇಲೆ ಸರ್ ಸಂಘಟನೆಗೆ ಕಟ್ಟಿದ್ವಿ. ಸಂಘಟನೆ ಕಂಡೀಷನ್ ಅಂದರೆ ಅವರೇ ಅಧ್ಯಕ್ಷ ಆಗಬೇಕು, ಅದಕ್ಕೊಂದು ಬಾಡಿ ಇರಬೇಕು. ಇದಾದಮೇಲೆ ಅವ್ರು ಹೇಳಂಗೆ ಆ ಕೋಟೆಗೆ ಹೋಯ್ತದ. ಕೋಟೆಲಿ ಇಶ್ಯೂಸ್ ಭೀಮನಹಳ್ಳಿ ಅಂತಿದೆ, ಅಲ್ಲಿ ತುಂಬ ದೊಡ್ಡ ದೊಡ್ಡ ಗಲಾಟೆ. ಕಾಡಿನೆಲ್ಲ ಜನರನ್ನ ಓಡಿಸ್ಬಿಟ್ಟು ಟ್ರೆಂಚ್ ಹೊಡೆದ್ಬಿಟ್ಟು ಯಾರು ಬರಬೇಡಿ ಅಂತೇಳಿ ದಾದಾಗಿರಿ ಮಾಡ್ತಾಯಿದ್ರು. ಏನು ಹೇಳಿ ಗೊತ್ತಾಗಲ್ಲ. ಅಂದರೆ ಇವ್ರು ವಾಸ ಮಾಡ್ತಿದ್ದ ಕಾಡಲ್ಲಿ ಇವ್ರನ್ನ ಟ್ರೆಂಚ್ ಹೊಡೆದ್ಬಿಟ್ಟು ಹೊರಗೆ ಹಾಕಿದ್ರು. ಕಂದಕ ತೆಗೆದು ನಾವು ಆವಾಗ ನಾವು ಅಲ್ಲಿ ಇಶ್ಯೂ ಆಯ್ತದು. ಆವಾಗ ಅಲ್ಲಿ ನಾವು ಪ್ರವೇಶ ಮಾಡಿದ್ವಿ. ಆಗ ಓಕೆ, ಹುಣಸೂರು ತಾಲೂಕಿನ ಬುಡಕಟ್ಟು ಕೃಷಿಕರ ಸಂಘ. ಅಷ್ಟೊತ್ತಿಗೆ ಸೋಮಣ್ಣವರು ಪರಿಚಯ, ಮತ್ತು ಇವರು ಬಸವರಾಜ್ ಅಂತಿದ್ದಾರೆ ಊರೂರಲ್ಲಿ ಇನ್ನೊಬ್ಬರು, ಸ್ವಲ್ಪ ಚೂರು ಓದ್ಕೊಂಡಿದ್ರಾಗ ಅವರು ಇವರಿಬ್ಬರನ್ನು ಸೇರಿಸಿ ನೀವು ಇದನ್ನು ಸಂಘ ಮಾಡೋಕ್ಕೆ ಆಸಕ್ತಿ ಇದೆಯಲ್ಲ, ನೀವು ಇದನ್ನು ಜವಾಬ್ದಾರಿ ತಗೊಳ್ತೀರಾ ಅಂತ. ಸೊ ಹಂಗಾಗಿ ಇವಾಗ ಜವಾಬ್ದಾರಿ ತಗೊಂಡ್ರು, ಆ ಸಂಘದ ಅಧ್ಯಕ್ಷ ಆದರು. ಆಮೇಲೆ ನಾವು ನಮ್ಮ ಕಾರ್ಯಕರ್ತರೊಬ್ಬರನ್ನ ನಾವು ಒಂದು ಲಿಮಿಟೇಷನ್ ಅಂತಂದರೆ ರಿಮೈನ್ ಸ್ಮಾಲ್ ಅಂತ ಒಂದು ತತ್ವ. ನಾವು ಶಕ್ತಿ ಅಂತೇಳಿ ವಿಸ್ತರಿಸೋದು ಬೇಡ, ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲೇ ಫೋಕಸ್ ಆಗಿ ಕೆಲಸ ಮಾಡೋಣ. ಅಲ್ಲಿಗೆ ಇನ್ನೊಂದು ಸಂಸ್ಥೆನ ಕೇಳೋಣ. ಹಾಗೆ ಇನ್ನೊಂದು ಸಂಸ್ಥೆನ ಕೇಳ್ಕೊಂಡ್ವಿ. ಅಲ್ಲಿನ ಸಂಸ್ಥೆ ಬಂದರು. ಆದರೆ ಬುಡಕಟ್ಟು ಕೃಷಿಕರ ಸಂಘ ಬ್ರ್ಯಾಂಚ್ ಅಲ್ಲಿ ಶುರು ಮಾಡ್ಕೊಂಡ್ರು. ಅಲ್ಲಿ ಇಂಡಿಪೆಂಡೆಂಟ್ ಅಧ್ಯಕ್ಷ, ಇವ್ರನ್ನ ಜಿಲ್ಲಾ ಅಧ್ಯಕ್ಷ ಕೂಡ ಮಾಡಿದರು. ಆಮೇಲೆ ಬುಡಕಟ್ಟು ಕೃಷಿಕರ ಜಿಲ್ಲಾ ಅಧ್ಯಕ್ಷ ಮಾಡಿದರು. ಅಷ್ಟೇ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮೂಲ ನಿವಾಸಿ ವೇದಿಕೆ ಅಂತೇಳಿ ಮಾಡಿ ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟ್ ಅಂತ ಮಾಡಬೇಕು ಅಂತೇಳಿ ನಾವು ಶುರು ಮಾಡ್ಕೊಂಡಿದ್ವಿ. ಅದೊಂದು ಚರ್ಚೆಲಾಗಿದೆ. ಪುಸ್ತಕದಲ್ಲಿ ಇದು ಸರ್, ಇದು ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟ್. ಇದು ಅಂದರೆ ನಮ್ಮಲ್ಲಿ ಈ 15 MLAಗಳು 2 MP ಗಳಿದೆಯಲ್ಲ, ಒಬ್ಬರು ಆದಿವಾಸಿಗೂ ಇಲ್ಲ. ಅದು ಎಷ್ಟಿನಲ್ಲಿ ಇದ್ರೂ ಅದು. ಸೊ ಅದು ನಾವು ಹೇಳಿದ್ವಿ, ನಮ್ಮ ಪ್ರತಿನಿಧಿಯಲ್ಲಿ ಬರೋ ತನಕ ನಮ್ಮ ಪೀಪಲ್ಸ್ ಪಾರ್ಲಿಮೆಂಟ್ ನಾವು ಮಾಡ್ಕೊಳ್ಳೋಣ ಅಂಥೇಳಿ ಶುರು ಮಾಡಿದ್ವಿ. BKS ಹೋರಾಟಕ್ಕೆ ಇದು ನಮ್ಮ ಆರ್ಗ್ಯುಮೆಂಟ್ ಇರಲಿಕ್ಕೆ. ಇವ್ರು ಹೇಳಿದ್ರಲ್ಲ, ನಮ್ಮ ರಾಷ್ಟ್ರಪತಿಗಳಿಗೆ 18 ಪಾಯಿಂಟ್ನ ತಲುಪಿಸಿದ್ರು ಅಂತ ಹೇಳಿ. ಅದು ಪೀಪಲ್ಸ್ ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿ ಆ ಪಾಯಿಂಟ್ಗಳನ್ನ ಗುರುತು ಹಾಕಿ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಸೊ ಹೀಗೆ ಇವರ ಸಂಘಟನೆ, ಇವರ ಪ್ರವೇಶ ಸಂಘಟನೆಯಲ್ಲಿ ಅವರಿಗೆ ಒಂದು ಅವರ ಆಶೆಗೆ ಒಂದು ಚೈತನ್ಯ ಕೊಡ್ತಾರೆ. ತನ್ನ ಜನಕ್ಕೆ ತಾನು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬಂತು. ಮತ್ತು ಏನು DSS ಇಂದ ರೈತ ಸಂಘದ ಒಂದು ಪ್ರಯಾಣ, ಇವರೊಂದು ಟೀಮ್ ಇತ್ತಲ್ಲಿ. ಸಪ್ರೇಟ್ BKS ಅಂತ ಮಾಡಿದ್ರು ರೈತ ಸಂಘದೊಟ್ಟಿಗೆ ಸಂಪರ್ಕ ಇಟ್ಕೊಂಡಿದ್ರು, DSS ಒಟ್ಟಿಗೆ ಸಂಪರ್ಕ ಇಟ್ಕೊಂಡಿದ್ರು, ಬೇರೆ ಬೇರೆ ಚಳವಳಿಗಳಿದ್ದರು ಅವರು ಸಂಪರ್ಕ ಇಟ್ಕೊಂಡಿದ್ರು. ಅವರೆಲ್ಲರ ಮನಸ್ಸನ್ನು ಗೆಲ್ತಾ ಅವರೊಂದು ಮಾತು ಹೇಳಿದರು, ನಾವು ಕೆಲಸ ಮಾಡುವಾಗ ವೈರತ್ವ ಬೆಳೆಸ್ಕೊಳ್ದಾನೆ ಒಂಥರ ನಾವು ಅವ್ರಿಗೆ ಕೆಲಸ ಮಾಡೋದು ಮನಸ್ಸನ್ನು ಪರಿವರ್ತಿಸಬೇಕು ಅಂತ. ತುಂಬ ಡೆಮೊಕ್ರೆಟಿಕ್ ಮೆಥಡ್ನ ಅನುಸರಿಸಿದ್ದೆ ನಮ್ಮ ಪ್ರೋಸೆಸ್ಸಲ್ಲಿ. ನಿಮಗೆ ನೋಡಿರ್ಬೋದು, ಆ ಕಡೆ ವಯನಾಡಲ್ಲಿ ನಕ್ಸಲ್ ಪ್ರಾಬ್ಲಮ್ಮು, ಚಿಕ್ಕಮಗಳೂರಲ್ಲಿ ನಕ್ಸಲ್ ಪ್ರಾಬ್ಲಮ್ಮು, ಇವನು ಉಡುಪಿನಲ್ಲಿ ನಕ್ಸಲ್ ಪ್ರಾಬ್ಲಮ್ಮು, ಮೈಸೂರು, ಚಾಮರಾಜನಗರ ಮತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಕ್ಸಲ್ ಹವೆ ತಾಗದಂಗೆ ಕೆಲಸ ಆಗಿದ್ದ ಕಾರಣ ಈ ಥರ ನಾಯಕರು ಎಮರ್ಜ್ ಆಗಿದ್ದರಿಂದ ಡೆಮೊಕ್ರೆಟಿಕ್ ಆಗಿ ಅಧಿಕಾರಿಗಳನ್ನ ನಂಬಿಕೊಂಡು, ಪ್ರತಿಯೊಬ್ಬರು ಜನಪ್ರತಿನಿಧಿಗಳನ್ನ ನಂಬಿಕೊಂಡು, ಅವ್ರಿಗೆ ಮನವಿ ಕೊಟ್ಕೊಂಡು 10 ಸತಿ ಕೊಡೋಣ ಮನವಿನ, 10 ಸತಿ ಕರೆಯೋಣ, ಅದನ್ನು ಆ ನೋವಿನಲ್ಲಿ ತಡ್ಕೊಂಡು ಮಾಡಿದ್ದು. ಹಾಗಾಗಿ ಇವತ್ತು ಅವರು ಆ ಒಂದು ಮಾಡಿದ್ರಿಂದನೇ ಅವ್ರು ಹೇಳೋ ಪ್ರಕಾರ ಸರ್ಕಾರ ಕೊಟ್ಟ ಭೂಮಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮತ್ತು ಎಲ್ಲಿ ಸರ್ಕಾರ ಭೂಮಿನ ಕೊಂಡುಕೊಡಿ ಅಂತ ಹೇಳಿ ಕೇಳೋಕ್ಕೆ ಸಾಧ್ಯ ಆಯಿತು. ಈಗ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇತ್ತು ಅಲ್ಲಿ ಹಿಡ್ಕೊಂಡು ಅಲ್ಲಿ ದರ್ಖಾಸ್ತು ಭೂಮಿನ ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಯಿತು. ಅರಣ್ಯಕ್ಕಿನ ಕಾಯ್ದೆ ಹೋರಾಟ ಮಾಡಿದ ಅರಣ್ಯಕ್ಕಿನ ಕಾಯ್ದೆ ಪ್ರಕಾರ ಭೂಮಿ ಸಿಗುತ್ತೆ. ಹೀಗಾಗಿ ಅಲ್ಲಿ ನಮ್ಮ ಆದಿವಾಸಿಗಳು ಕೂಡ ಅರಣ್ಯ ಭೂಮಿನೋ ಕೃಷಿ ರೆವೆನ್ಯೂ ಭೂಮಿನೋ ಒಂದಷ್ಟು ಭೂಮಿ ಒಡೆಯೋಕ್ಕೆ ಸಾಧ್ಯ ಆಗಿದೆ. ಆದರೆ ಮೈಸೂರು ಜಿಲ್ಲೆಯಲ್ಲಿ 13,000 ಕುಟುಂಬದಲ್ಲಿ ಒಂದು 3,000 ರಿಂದ 4,000 ಕುಟುಂಬಕ್ಕೆ ಭೂಮಿ ಇದೆ, ಸ್ವಲ್ಪ ಭೂಮಿ ಇದೆ ಈಗ. ಆದರೆ ಇನ್ನೂ ನಮ್ಮ ಹತ್ರ 10,000 ಕುಟುಂಬಗಳು ಕೂಲಿ ಮೇಲೆ ಅವಲಂಬನೆಯಾಗಿದ್ದಾರೆ. ಕೂಲಿ ಮಾಡಿದ್ರು ಇದು ಜೀವನ ಇಲ್ಲದ ಮಕ್ಕಳು ಸ್ಕೂಲಿಗೆ ಸೇರಿಸ್ತಾರೆ. ನವಂಬರು, ಜನವರಿ, ಫೆಬ್ರವರಿ ಬಂದ್ರೆ ಕೊಡಗ ಮಕ್ಕಳನ್ನ ಸ್ಕೂಲ್ ಸಾರಿ ಏನು ಮಾಡ್ತಾರೆ, ಮಕ್ಕಳೆಲ್ಲ ಸ್ಕೂಲಿಗೆ ಸೇರಿಸ್ತಾರೆ. ನಾವು ಓದಿ ವಿದ್ಯಾವಂತರಾಗಲಿ ಅಂತಂದು ಸೇರಿಸ್ತಾರೆ ಸ್ಕೂಲ್ಗಳಾಗ. ಕೆಲಸ ಇನ್ನೇನು ಕೊಡಗಿನಲ್ಲಿ ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು ಬಂತು ಅಂದ್ರೆ ಸ್ಕೂಲ್ನ ಮಕ್ಕಳನ್ನ ಬಿಡಿಸ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಕೊಡಗು ಹೊಂಟೈತೆ. ತಿಂಗಳಾರು ಗಟ್ಟಲೆ 3 ತಿಂಗಳು ಹೆಚ್ಚು ಕಡಿಮೆ ಅಲ್ಲಿಗೆ ಎಜುಕೇಷನ್ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೆ
ಜೀವನಕ್ಕೆ ಭದ್ರತೆ ಸರ್ಕಾರ ಮಾಡಿದ್ರೆ ಅವರು ವಲಸೆ ಹೋಗಲ್ಲ, ಕಾಫಿ ತೋಟ ಈ ಕಡೆ ಕೇರಳ ಕಡೆ ಹೋಗೋದಿಲ್ಲ. ಇದಾಗಬೇಕು ಆದ್ರೆ ಅವ್ರಿಗೆ ಎಜುಕೇಷನ್ ಆಯ್ತದೆ. ಎಜುಕೇಷನ್ ಆಗಬೇಕು ಅಂತಂದ್ರೆ ಅವರು ಮುಂದಕ್ಕೆ ಬರಬೇಕು ಅಂದ್ರೆ ಗುಣಮಟ್ಟ ಶಿಕ್ಷಣ ಸಿಗಬೇಕು, ಅದು ಇವರು ಪಡ್ಕೋಬೇಕು. ತಮ್ಮನ್ನು ಉಳಿಸ್ಕೋಬೇಕು, ಇದನ್ನು ಪಡ್ಕೋಬೇಕು. ಇದನ್ನು ಪಡ್ಕೊಂಡು ಈಗ ಬದಲಾಯ್ತದ ಪ್ರಪಂಚ, ಎಲ್ಲದಕ್ಕೂ ಸೇರ್ಕೊಂಡು ಹೊಂದ್ಕೊಂಡು ನನ್ನತನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ. ಬೇರೆಯವ್ರನ್ನ ಗೌರವಿಸ್ತಾ ನಮ್ಮ ತನ್ನ ಉಳಿಸ್ಕೊಳ್ತಾ ನಮ್ಮ ತಾಯಿ ಬೇರೆ ಎಲ್ಲ ರೈತ ಹ್ಯಾಪಿ ಜನಕ್ಕೆ ನಗರದವರಿಗೆಲ್ಲ ಹೆಂಗೆ ಅವ್ರವ್ರ ಪಿತಾಜಾಸ್ತಿ ಅವ್ರಿಗೆ ಕೊಟ್ಟವರೋ ಹಂಗೆ ನಮ್ಮ ಪಿತರಾಜಿತ ಬಂದಂಥ ನಮ್ಮ ಅರಣ್ಯಗಳನ್ನ ನಮಗೆ ವಾಪಸ್ ಕೊಡಿ ಅನ್ನೋದು ಚಳವಳಿ ಈಗ ಮುಖ್ಯ. ಮತ್ತು ಇಲ್ಲಿ ಬರೀ ಎಷ್ಟು ಒಂದೇ ಕೆಲಸ ಮಾಡಿಲ್ಲ ನಾವು. ಒಂದು ಪಶ್ಚಿಮ ಘಟ್ಟ ಇಲ್ಲಿ ಬೆಂಗಳೂರಿಗೆ ಬಂದು ಹೋದ್ರೆ ಪಶ್ಚಿಮ ಘಟ್ಟ ಎಲ್ಲ ಗಣಿಗಾರಿಕೆ ಆಯ್ತಿದ್ದಾವೆ, ಅದು ಉಳಿಸ್ಬೇಕು ಅಂತ ಶುರು ಮಾಡಿದ್ವು. ಎಲ್ಲ ಚಳವಳಿ ಈ ಚಿಂತನೆ ಮಾಡೋ ಎಲ್ಲ ವರ್ಗದ ಜನಗಳು ಸಪೋರ್ಟ್ ಮಾಡಿದ್ರು. ಗೋವಾದಿಂದ ಕನ್ಯಾಕುಮಾರಿ ಗಂಟ ಪಶ್ಚಿಮ ಘಟ್ಟ ಉಳಿಸಿ ಅಂತ ಪಾದಯಾತ್ರೆ ಮಾಡಿದವು. ಆಮೇಲೆ ಇಲ್ಲಿ ನರ್ಮದಾ ಡ್ಯಾಮ್ ಕಟ್ಟಿ ಮಧ್ಯಪ್ರದೇಶದಲ್ಲಿ ಅಲ್ಲಿ ಆದಿವಾಸಿಗಳನ್ನ ಸುಮ್ಮನೆ ಒಕ್ಕಲೆಬ್ಬಿಸ್ತಿದ್ರು. ಆಗ ಮೇಧಾ ಪಾಟ್ಕರ ನಾಯಕತ್ವದಲ್ಲಿ ಕಟ್ಟಬಾರ್ದು ಅಂದ್ಬಿಟ್ಟು ಅಲ್ಲಿ ತಿಂಗಳಾರುಗಟ್ಟಲೆ ದಂಡೆ ಮಾಡಿದವು. ಅದು ಅವಕಾಶ ಆಯಿತು. ಆಮೇಲೆ ಹುಣಸೂರು ತಾಲೂಕಿನಲ್ಲಿ ವಿದ್ಯುತ್ ಸಾಲ್ಮರ ಹೋರಾಟ ಶುರು ಮಾಡಿದ್ವಿ ಒಂಚೂರು, ಅದೊಂದು ಮಾಡಿದವು. ತಾಜ್ ಹೋಟ್ಲು ಕಾಡಿನ ಮಧ್ಯೆ ಕಟ್ತಾವ್ರ. ನಮ್ಮ ಮಕ್ಳಿಗೆ ಒಂದು ಅಂಗನವಾಡಿ ಕಟ್ಟಕ್ಕೆ ಬಿಡ್ತಿದ್ದಿಲ್ಲ, ಮಕ್ಳು ಎಸ್ಕೊತಾವ ಅಂದ್ರೆ ತಾಜ್ ಹೋಟ್ಲು ಕಟ್ತಿದ್ರು. ತಿರ್ಗಾಡ್ತಾ ನೋಡಿ 1964 ಸರ್ ಕಟ್ಟಿ ನೀನು ಓಪನ್ ಮಾಡೋಕೆ ಶುರುವಾಗೋಗಿತ್ತು. ಆಗ ಇದೇನು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಎರಡೂ ಸರ್ಕಾರನೂ ಇನ್ವಾಲ್ವ್ ಸಪೋರ್ಟ್ ಆಗಿದ್ರು ಅವ್ರಿಗೆ, ತಾಜ್ನವ್ರಿಗೆ. ಇಲ್ಲ ನಮ್ಮ ಸ್ಟಾಪ್ ಇರೋಕ ಅಂತ ನಾವು ಸುಮ್ಮನೆ ಆದರೂ ನಾವು ಸುಮ್ಮನೆ ಕೂರ್ನಿಲ್ಲ. ನಾವು ಇವರೆಲ್ಲ ಹೋಗೋದು, ವಿಷಯ ತಿಳ್ಕೊಳ್ಳೋದು, ಬರೋದು. ಆಗ ಇದು ತಾಜ್ನದು ಅಂತ ಗೊತ್ತಾದ ಮೇಲೆ ಹೋರಾಟ ಶುರು ಮಾಡಿದವು. ಕೊನೆಗೆ ನಮಗೆಲ್ಲ ಸ್ವಲ್ಪ ದುಡ್ಡಾಸ ಏನೇನೋ ತೋರಿಸ್ತರು ಅವರು. ಅದು ಎಲ್ಲ ನಾವು ಜಗ್ನಿಲ್ಲ. ನಮ್ಮ ಸಮುದಾಯ ಹೆಂಗದ ಹಂಗಿರ್ತೀವಿ, ನಿನ್ನ ದುಡ್ಡು ತಗೊಂಡು ಕಾರ್ ತಗೊಂಡು ನಾವೇನು ಮಾಡಬೇಕು ಅಂದ್ಬಿಟ್ಟು ಹೋದೋ. ಹೈಕೋರ್ಟ್ಗೆ ಹೋಯ್ತು, ಅಲ್ಲಿ ವಜಾ ಆಯಿತು. ಸುಪ್ರೀಂ ಕೋರ್ಟ್ಗೆ ನಾವು ಶ್ರೀಕಾಂತ್ ಸರ್ ಎಲ್ಲ ಹೋದೋ, ಹೈಕೋರ್ಟ್ಗೆ ಹೋದೋ, ಅಲ್ಲ ವಜಾ ಆಯಿತು. ಆಮೇಲೆ ಇದ್ರ ಹೋರಾಟ ನಿರಂತರ, ಇವ್ರಿಗೆ ಪ್ರತ್ಯೇಕ ಆಕ್ಟ್ ತರಬೇಕು ಅಂತ ನಿರಂತರ ಹೋರಾಟ ಮಾಡಿದವು. ಈ ಆಕ್ಟ್ ಬಂತು. ಈ ಆಕ್ಟ್ನ ಸರಿಯಾಗಿ ಮಾಡಿಬಿಟ್ರೆ ನಮ್ಮ ಆದಿವಾಸಿ ಬದುಕು ಹಸನ ಆಯ್ತದ, ಅರಣ್ಯ ಆದಿವಾಸಿಗಳ ಬದುಕು. ಆಮೇಲೆ ಹೈಕೋರ್ಟ್ಗೆ ತುಂಬ ಕಷ್ಟಪಟ್ಟು, ಕಾಸಿಲ್ಲ, ಕೋರ್ಟ್ಗೆ ಹೋಗ್ಬೇಕು. ಅದು ಮುಜಫರ್ ಅಸಾದಿ ವರದಿ ಅನುಷ್ಠಾನ ಆಗ್ಬಿಟ್ರೆ ಆಗ ನಮ್ಗೆ ಒಂದು ಇಷ್ಟೆಲ್ಲ ಓಡೋದಕ್ಕೆ ಸಂತೋಷ ಆಯ್ತು. ಇಷ್ಟೆಲ್ಲನೂ ಮಾಡೋಕೆ ಬೇರೆ ಬೇರೆ ಜನಾಂಗದವರು ಮುಖಂಡರುಗಳು ಎಲ್ಲ ಸಪೋರ್ಟ್ ಮಾಡಿದ್ರು. ಇಷ್ಟು ಎತ್ತರಕ್ಕೆ ದೊಡ್ಡ ಹೋರಾಟ ಮಾಡಿ ಇವನ್ನೆಲ್ಲ ಸಾಧನೆ ಮಾಡೋಕೆ. ನಾನು ಅದನ್ನ ಕೇಳಬೇಕು ಅಂದ್ಕೊಂಡೆ. ನಿಮಗೆ ರೈತಾಪಿ ಅಂದರೆ ಕೃಷಿಕರ ಸಂಘಟನೆಗಳಿರ್ಬೋದು, SC ಸಂಘಟನೆಗಳು ವಿಶೇಷವಾಗಿ, ಓಕೆ, ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡೋದು. ಅದೇ ಒಂದು ನಮ್ಮ ಹೋರಾಟದ ಸೌಂದರ್ಯ ಅದೇನೆ. ನಾವು ಯಾರೂ ನಮ್ಗೆ ವೈರಿ ಇಲ್ಲ. ನೀವು ಮನಸ್ಸು ಮಾಡಿ ಸಹಾಯ ಮಾಡೋದು ನಮಗೆ. ನಾವೊಂದು ಸಾಮಾಜಿಕ ನ್ಯಾಯ ಕೇಳ್ತಾ ಇದ್ದೀವಿ. ನಿಮಗೆಲ್ರಿಗೂ ಪಿತ್ತಾರ ಜಾಸ್ತಿ ಇದೆ. ಟೌನವ್ರದ್ದು ಆ ಪಿಸ್ತಾರ ಜಾಸ್ತಿ ಇದೆ. ನಮ್ಮ ಕಾಡಿನ ನಮ್ಗೆ ಹೊರಗೆ ಹಾಕಿದ್ದಾರೆ, ನಮ್ಗೆ ಎಣ್ಣೆ ಆಗಿದೆ. ನಮ್ಮ ಕಾಡನ್ನು ನಿಮಗೆ ದೇಶಕ್ಕಾಗಿ ಕೊಟ್ಟು ನಾವು ನಿಮ್ಮ ಕೂಲಿ ಮಾಡ್ತಾಯಿದ್ದೀವಿ ನಿಮ್ಮ ಹಟ್ಟಿನಲ್ಲಿ. ಇದು ನ್ಯಾಯನಾ? ನೀವು ನಮಗೆ ಸಪೋರ್ಟ್ ಮಾಡಬಾರ್ದಾ ಅಂಥೇಳಿ ಕೇಳ್ಕೊಂಡಿದ್ದೀವಿ. ಸೊ ಒಂದು ಸಾರಿ ಒಂದೆರಡು ಕಡೆ ಮಾತ್ರ ಒಂಚೂರು ಗಲಾಟೆ ಆಗಿತ್ತು, ಒಂದು ಸರಿ ಹೋಯ್ತು. ಆಮೇಲೆ ಸಮಾಧಾನ ಆದರು. ರೈತ ಸಂಘರು ಅವ್ರವ್ರಿಗೆ ಬುದ್ಧಿ ಹೇಳ್ಕೊಂಡ್ರು. DSS ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಹಾಗಾಗಿ ಒಂಥರ ಅದು ನಮಗೊಂಥರ ಅವ್ರಿಗೂ ಅನಿಸ್ತಿತ್ತು ಆದಿವಾಸಿಗೆ ಎಣ್ಣೆ ಆಗಿದೆ, ಸರಿಪಡಿಸ್ಬೇಕು ಅಂತ ಅವ್ರಿಗೂ ಅನಿಸ್ತಾ ಇತ್ತು. ಈಗ ನಾವು SC ST ನಾನು ಮುಂಚೆ ಕೂಡ ಮಾತಾಡಿದೆ, ಕಂಪೇರ್ ಅಂದರೆ ಅದ್ರದ್ದು ಬೇರೆನೇ ನೋವು, ಅದ್ರದ್ದು ಬೇರೆನೇ ಸಂಘರ್ಷ, ನಿಮ್ಮದು ಬೇರೆ ನೋವು, ನಿಮ್ಮದು ಬೇರೆನೇ ಸಂಘರ್ಷ ಅಲ್ವಾ? ಆದರೆ ಆ ಸಂಘರ್ಷಕ್ಕೆ ಒಬ್ಬ ಲೀಡರ್ ಸಿಕ್ಕರು, ಅಂಬೇಡ್ಕರ್ ಥರದ ಲೀಡರ್ ಸಿಕ್ಕರು. ಆಮೇಲೆ ಅದು ನಿರಂತರವಾಗಿ ಅಂದರೆ ಇಡೀ ದೇಶಾದ್ಯಂತ ಒಂದು ಜಾಗೃತಿ ಶುರುವಾಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ಸಮುದಾಯಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದು ಅಂಬೇಡ್ಕರ್ ಅವರು ಒತ್ತಾಯ ಮಾಡಿದರು. ಅಲ್ಲಿಂದ ಅದು ಬೇರೆ ಬೇರೆ ಥರದ ರೂಪ ತಗೊಂಡು ಅದು ಭಾಳ ಅದ್ಭುತವಾದ ಹೋರಾಟ. ಆ ಥರದ ಹೋರಾಟ ಇಲ್ಲಿ ಆಗಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ಆಗಿದೆ ಸರ್. ಅದು ಹೆಂಗೆ ಅಂದರೆ ಈಗ ನೋಡಿ, ಸ್ವತಂತ್ರ ಪೂರ್ವದಲ್ಲೇ ಭಾರತ ದೇಶದಲ್ಲಿ 300 ಆದಿವಾಸಿ ದಂಗೆಗಳಾಗಿದ್ದಾವೆ ಬ್ರಿಟಿಷರ ವಿರುದ್ಧ. ಆ ದಂಗೆಗಳು ಏನಕ್ಕೋಸ್ಕರವಾಗಿ, ನಮ್ಮ ತಾಯಿ ನೆಲವನ್ನು ನೀವು ಕಿತ್ಕೊಳ್ತಾ ಇದ್ದೀರಿ, ನೀವು ಅದನ್ನು ಸ್ಟೇಟ್ ಪ್ರಾಪರ್ಟಿ ಅಂತೇಳಿ ಘೋಷಣೆ ಮಾಡ್ತಾಯಿದ್ದೀರಿ, ನಮ್ಮ ಬದುಕಿಗೆ ನೀವು ಬೆಂಕಿ ಕೊಳ್ಳೆ ಇಡ್ತಾ ಇದ್ದೀರಿ, ಅಷ್ಟೇ ಅಲ್ಲ ನಮ್ಮನ್ನು ನೀವು ಕನ್ವರ್ಟ್ ಮಾಡ್ತಾಯಿದ್ದೀರಿ ಕ್ರಿಶ್ಚಿಯನ್ ಆಗಿ. ಇದ್ರ ವಿರುದ್ಧ ಎಲ್ಲವೂ ದಂಗೆಗಳಾಗಿವೆ. ಆ್ಯಕ್ಚುಲಿ ಸ್ವತಂತ್ರ ಭಾರತಕ್ಕೆ ಹೋರಾಟಕ್ಕೆ
ಪೂರ್ವಭಾವಿ ದೊಡ್ಡ ಹೋರಾಟ ಕೊಟ್ಟರು ಇವರು ಆದಿವಾಸಿಗಳೇ, ತನ್ನ ತಾಯ್ನಾಡನ್ನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ. ಅದು ಆದಿವಾಸಿಗಳ ತಾಯ್ನಾಡು ಹೋರಾಟ. ಹಾಗಾಗಿನೇ ಬಿರ್ಸಾ ಮುಂಡಾ ಹೇಳಿದ್ದಾಗ ವಾಸಿಸುವ ಒಂದು ಕಾಡು, ಉಳುವ ಒಂದು ಭೂಮಿ ಅಂತ. ಅಂದರೆ ವಾಸಿಸುವ ಒಂದು ಕಾಡು, ವಾಸಿಸುವ ಒಂದೇ ಕಾಡು, ಉಳುವ ಒಂದು ಭೂಮಿ. ಕರೆಕ್ಟ್. ನಾವು ಭೂಮಿ ಉತ್ತು ನಾವು ಬಿತ್ತಿ ಬೆಳೆದು. ಇವ್ರು ಹೇಳಿದ್ರಲ್ಲ ಒಂದು ಮಾತು, ನಾವು ನಿಮಗೆ ಕರ ಕೊಡೋದಿಲ್ಲ, ಟ್ಯಾಕ್ಸ್ ಕೊಡೋದಿಲ್ಲ, ನಿಮಗೆ ದಾನ ಕೊಡಿ, ದಾನ ಕೇಳಿ ಕೊಡ್ತೀವಿ. ನಿಮ್ಮ ಬ್ರಿಟಿಷ್ನವರು ಯಾರನ್ನೂ ಸಾಕಬೇಕು ಸಾಕಳಿ, ನಾವು ದಾನ ಕೊಡ್ತೀವಿ. ಆ ಭೂಮಿ ತಾಯಿ ನಾವು ಬೆಳೆದಿದ್ದೀವಿ, ಆ ದೇವ್ರು ಕೊಟ್ಟರು ಇದು, ನಾವು ದಾನ ಕೊಡ್ತೀವಿ, ಪ್ರೀತಿನ ಕೊಡ್ತೀವಿ. ಅದನ್ನ ತಗೊಂಡು ನೀವು ನಿಮ್ಮ ಆ ಸೈನ್ಯ ಸಾಕಳಿ, ಕರ ಕೊಡಿ ಅಂತೇಳಿ ನಮ್ಮಲ್ಲಿ ದರ್ಪ ಮಾಡೋಕ್ಕೆ ಬರಬೇಡಿ, ಇದು ನಮ್ಮ ಕಾಡು, ನಮ್ಮ ನೆಲ ಅಂಥೇಳಿ. ಅದು ಆ್ಯಕ್ಚುಲಿ ಈ ಭಾರತ ಸ್ವಾತಂತ್ರ್ಯಕ್ಕೆ ಪೀಠಿಕೆ ಹಾಕಿದವರೇ ಆದಿವಾಸಿಗಳು. ಆಮೇಲೆ ಬೇರೆ ಬೇರೆ ರೂಪ ತಾಳಿದೆ, ಅದು ಬೇರೆ ವಿಷಯ. ಈವನ್ ಯಾರು ಪ್ರಶ್ನೆ ಕೇಳಿ ನೋಡಿ, ಕಾಡನ್ನು ಅಪಹರಿಸ್ಕೊಂಡವರು ಕಾನೂನು ಮಾಡಿದಾಗ, ಪ್ರತ್ಯೇಕ ಕಾನೂನು ಹೊರಡಿಸಿದಾಗ ಅವರು ಬ್ರಿಟಿಷ್ನವರು ಈ ಫಾರೆಸ್ಟ್ ಬಿಲಾಂಗ್ಸ್ ಟು ಸ್ಟೇಟ್ ಅಂತ ಹೇಳಿದಾಗ ಯಾವ ದೇಶದಲ್ಲಿ ಯಾರು ಪ್ರಶ್ನೆ ಕೇಳಿಲ್ಲ ಎಕ್ಸೆಪ್ಟ್ ಆದಿವಾಸಿಗಳು, ಬಿರ್ಸಾ ಮುಂಡಾ. ಸೊ ಯಾಕಂದರೆ ಯಾರಿಗೂ ಗೊತ್ತೇ ಆಗಿಲ್ಲ, ಅದು ಗೊತ್ತೇ ಇಲ್ಲ ಆ್ಯಕ್ಚುಲಿ ಇದು ಹಿಂಗೆ ಅಂತೇಳಿ. ಮತ್ತು ಇದು ಒಂದೇ ವರ್ಷದ ದಬ್ಬಾಳಿಕೆಗಳಲ್ಲ ಸರ್, ಬೇರೆ ಬೇರೆ ಕಾಲದಿಂದ ಆದಿವಾಸಿಗಳ ಮೇಲೆ ದಬ್ಬಾಳಿಕೆ ನಡೆದ. ಬ್ರಿಟಿಷ್ನವ್ರು ಬಂದಾಗ ಕೇರಳದಲ್ಲಿಯೂ ಪನಮರಂ ಅಂತ ಒಂದು ಕೋಟೆ ಇತ್ತು, ಬ್ರಿಟಿಷ್ನವರು ಆಳ್ವಿಕೆ ಕೋಟೆ. ಪರಮರಂ ಅಂತ ಪನಮರಂ ಅಂತ ಜಾಗ, ಒಂದು ಊರು. ಓಕೆ. ಅಲ್ಲಿ ಬ್ರಿಟಿಷ್ನವ್ರ ಕೋಟೆ ಇತ್ತು. ಅಲ್ಲೂ ಹಂಗೆ ಆದಿವಾಸಿಗಳ ಆಮೇಲೆ ದಬ್ಬಾಳಿಕೆ ಮಾಡಿದಾಗ ಅಲ್ಲಿ ದಂಗೆ ಎದ್ದು ಎಲ್ಲ ಆದಿವಾಸಿಗಳು ಸೇರ್ಕೊಂಡು ಆ ಕಡೆ ನೀಲಗಿರಿ ಇದು ಯಾವುದು ಏರಿಯಾ ಬಂದ ಕೋಟೆಗೆ ನುಗ್ಗಿ ಅಲ್ಲಿಯೂ ಧ್ವಂಸ ಮಾಡ್ಯಾರ ಆದಿವಾಸಿಗಳು. ಹಂಗೆ ಸಾವಿರಾರು ವರ್ಷದಿಂದ ಇವ್ರ ಮೇಲೆ ಶೋಷಣೆ, ದಬ್ಬಾಳಿಕೆಗಳು, ಎಲ್ಲೂ ಇವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಹಾಗಾಗಿದ್ದು ಇದಿಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದ ಇವ್ರ ಮೇಲೆ ದೌರ್ಜನ್ಯಗಳಾಗವ. ಇವ್ರ ದೊಡ್ಡ ವಿದ್ಯೆ ಅಂದರೆ ಬಿಲ್ ವಿದ್ಯೆ. ಬಿಲ್ ಚೆನ್ನಾಗಿ ಗೊತ್ತು. ಈಗ ಎಲ್ಲಿ ಕೂತ್ರಿಂದ ಗೊತ್ತಾಗಲ್ಲ, ಕರೆಕ್ಟ್ ಗುರಿ ಇಟ್ಟು ಹೊಡೆದ್ರೆ ಅವ್ನು ತಲೆ ಬಿಡಿದಿರ್ತದೆ. ಅದು ಅವನು ಗನ್ ಹಿಡ್ಕೊಂಡು ಹೊಡೋದು ಇವರು. ರೈತರಿಗೂ ಆದಿವಾಸಿಗಳಿಗೂ ನಮ್ಮ ಕೊಪ್ಪ, ಅದು ಪಿರಿಯಾಪಟ್ಟ ತಾಲೂಕು, ಅಲ್ಲಿ 700 ಎಕರೆ ಭೂಮಿ ಹೋರಾಟಕ್ಕೆ ಇದೇ ನಡೆದ್ಬಿಟ್ಟಿದ್ದು. ಅಲ್ಲಿವಾಗಿ ಬಿರ್ಸಾ ಮುಂಡಾ ಅವ್ರದ್ದೆಲ್ಲ ಫುಲ್ಲು ಬ್ರಿಟಿಷ್ನವರ ವಿರುದ್ಧ ಬಿಲ್ ತಕ ಹೊಡೆದವರು ಮಿಷನ್ ಗನ್ನು. ಈಗ ಅಲ್ಲಿ ನಮ್ಮ ಮುಂಡಾ ಜನಾಂಗದ ಬಿಲ್ಗಳನ್ನೆಲ್ಲ ತಂದು ಕೆಂಪು ಕೋಟಲ್ಲಿ ಎಕ್ಸಾಮ್ನಲ್ಲಿ ಇದ್ದಾರೆ, ಮ್ಯೂಸಿಯಂನಲ್ಲಿ ಇಟ್ಟಾರೆ. ಬಿರ್ಸಾ ಮುಂಡಾ ಫೋಟೋನು ಈಗ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಹಾಕ್ಯವ್ರು. ಈಗ ಜನಜಾತಿ ಗೌರವ ದಿನ ಅಂತ ಹಾಕ್ಯಾರ ಅವ್ರ ಬರ್ತ್ಡೇನ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾಯಿದೆ ಅದಕ್ಕೆ.